ಹರೇ ರಾಮ. ಕರುಣರಸದ ಕೋಡಿ ವರಿವ ಕಟಾಕ್ಷದ ಪರತತ್ವ ವರೂಪವಾಲಾಪದ ವರ ಪುಣ್ಯಮಯ ಶರೀರದ ನಿರಾಭಾರಿ ಗುರುವಿರಲಿ ಎನ್ನ ಮಾನಸದಿ. ಆ ಸದ್ಗುರುವಿರಲಿ ಎಮ್ಮ ಮಾನಸದಿ. ಗುರವೇ ಸರ್ವಲೋಕಾನಾಂ ಭಿಷಜೆ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಮೊದಲು ಪ್ರಭು ಶ್ರೀರಾಮಚಂದ್ರನ ಚರಣಾರವಿಂದಗಳಲ್ಲಿ ನತಮಸ್ತಕರಾಗಿ ನಿಮ್ಮೆಲ್ಲರ ಯೋಗಕ್ಷೇಮಗಳನ್ನು ಅವನ ಚರಣ ಸನ್ನಿಧಾನದಲ್ಲಿ ಸಂಪ್ರಾರ್ಥಿಸಿ ಬಳಿಕ ಆಶೀರ್ವಚನದ ಅಥವಾ ಕಾಲಚಿಂತನೆಯ ಕೆಲವು ನುಡಿಗಳು. ಮೊದಲು ಅನಾವರಣ. ಇಂದು ಆನೆಕೊಳಂಜಿ ಎಂಬ ಗದ್ದೆಯ ಒಂದು ಸ್ಥಳ, ಅದು ಕನ್ಯಾನದ ಬಳಿಯ ದೇರಂತ ಬೆಟ್ಟು ಎಂಬ ಪರಿಸರದಲ್ಲಿರತಕ್ಕಂಥ ಒಂದು ಸ್ಥಳ ಅದು. ಆ ಸ್ಥಳದ ಅನಾವರಣ ಇಂದು ಆಗಿದೆ. ಅದು ಬರೀ ಒಂದು ಜಾಗ ಮಾತ್ರ ಅಲ್ಲ, ಭಾವನಾತ್ಮಕವಾಗಿ ತುಂಬ ಸಂಗತಿಗಳಿದೆ ಅಲ್ಲಿ. ಅದಕ್ಕೆ ಆನೆಕೊಳಂಜಿ ಅನ್ನೋ ಹೆಸರು ಯಾಕೆ ಬಂತು ಅಂತ ಈಗಾಗಲೇ ನಿರೂಪಕರು ನಿರೂಪಣೆ ಮಾಡಿದ್ದಾರೆ. ಕೊಳಂಜಿ ಅಂದರೆ ಗದ್ದೆ, ಆನೆಕೊಳಂಜಿ ಅಂದರೆ ಆನೆಗದ್ದೆ ಅಂತ. ಆನೆಗದ್ದೆ ಅಂತ ಯಾಕೆ ಹೆಸರು ಅಂದರೆ, ಆ ಗದ್ದೆಯ ಬದಿಯಲ್ಲಿ ಒಂದು ಮಾವಿನ ಮರಕ್ಕೆ ಆನೆಯನ್ನು ಕಟ್ತಾ ಇದ್ರು. ಯಾವ ಆನೆ ಇದು ಅಂದರೆ ನಮ್ಮ ಮಠದ ಆನೆ. ಹೆಸರು ರಾಮಭದ್ರ ಅಂತ ಆನೆ ಇದ್ದು. ನಿಮಗೆಲ್ಲ ಗೊತ್ತಿದೆ ರಾಮಭದ್ರ ಅಂದರೆ ಯಾರು ಅಂತ. ಹಿಂದಿನ ರಾಘವೇಶ್ವರ ಭಾರತಿಗಳನ್ನು 33ನೇವರು ಅವರನ್ನು ಹೊತ್ತು ಸಂಚಾರ ಮಾಡಿರ್ತಕ್ಕಂಥ ಆನೆ ಇದು. ತನ್ನ ಬದುಕಿನ ಕೊನೆ ಉಸಿರಿನವರೆಗೂ, ಕೊನೆ ಕ್ಷಣದವರೆಗೂ ಮಠದ ಸೇವೆಯನ್ನು, ಗುರು ಸೇವೆಯನ್ನು ಅನನ್ಯವಾಗಿ ಮಾಡಿರುವಂಥ ಒಂದು ಆನೆ ಇದು. ಅದರ ದಂತಗಳಿಂದಲೇ ಸಿಂಹಾಸನ ನಿರ್ಮಾಣವಾಗಿರುವಂಥದ್ದು. ಲೋಕಪ್ರಸಿದ್ಧವಾಗಿರ್ತಕ್ಕಂಥ ದಂತದ ಸಿಂಹಾಸನ ರಾಮಭದ್ರನ ಭಕ್ತಿಯ ಪ್ರತೀಕ. ಅದು ಒಬ್ಬ ಸೇವಕನ ಸೇವೆಯ ದ್ಯೋತಕ, ಅದು ಅದರ ಕುರುಹು ಅದು ಅಂತ. ಹಾಗಾಗಿ ಸಿಂಹಾಸನದ ವೈಭವ ಏನು ಅಂದರೆ ಅದು ಕೋಟಿಗಟ್ಟಲೆ ಬೆಲೆ ಬಾಳ್ತದೆ ಅಂತಲ್ಲ. ಅದರ ವೈಭವ ಏನು ಅಂದರೆ ಅದು ಸೇವಕನೊಬ್ಬನ ಸೇವೆ ಅಂತ. ಒಂದು ಜೀವ, ಒಂದು ಪ್ರಾಣಿ, ಅದು ಎಂಥ ಸೇವೆಯನ್ನು ಮಾಡುತ್ತದೆ ಅಂತ. ಹಾಗೆ ಆ ರಾಮಭದ್ರನನ್ನು ಕಟ್ಟಿ ಹಾಕ್ತಾ ಇದ್ದಂಥ ಒಂದು ಸ್ಥಳ ಅದು ಅಂತ. ಈಗಲೂ ಅಲ್ಲಿಯ ಜನಗಳು ಆ ಗದ್ದೆಯಲ್ಲಿ ಭತ್ತವನ್ನು ಬೆಳೆದು ಅದನ್ನು ರಾಮದೇವರ ನೈವೇದ್ಯಕ್ಕೆ ಸಮರ್ಪಣೆ ಮಾಡ್ತಾರೆ. ರಕ್ತಶಾಲಿ ಈ ಕೆಂಪಕ್ಕಿಯನ್ನು ಬೆಳೆದು ಅದನ್ನು ಸೇವನೆ ಮಾಡಲಿಕ್ಕೆ ಆಯುರ್ವೇದ ಹೇಳ್ತದೆ. ಪ್ರತಿನಿತ್ಯವೂ ಕೂಡ ನಾವು ಊಟ ಮಾಡಬೇಕಾಗಿರೋದು ಯಾವುದು ಅಂದರೆ ಒಂದು ಕೆಂಪಕ್ಕಿ, ರಕ್ತಶಾಲಿ ಅಂತ ಹೆಸರು ಅದಕ್ಕೆ, ಅಥವಾ ಶಾಷ್ಟಿಕ ಅಂತ. ಶಾಷ್ಟಿಕ ಅಂದರೆ 60 ದಿನಗಳಲ್ಲಿ ಬೆಳೀತಕ್ಕಂಥ ಒಂದು ಅಕ್ಕಿ, ಅದನ್ನು ಶಾಷ್ಟಿಕ ಅಂತ ಕರೀತಾರೆ. ಎರಡು ತುಂಬ ಪ್ರಶಸ್ತ ಅಂತ, ಯೋಗಿಗಳಿಗೂ ಕೂಡ ಪ್ರಶಸ್ತ ಅಂತ. ಹಾಗಾಗಿ ಅಂತಹ ಅಕ್ಕಿ ಅಂದರೆ ಯಾರು? ಚಂದ್ರ. ಹಾಗೆ ಅಂತಹ ಅಕ್ಕಿಯನ್ನು ಭತ್ತದ ಭಕ್ತಿ ಅಂತ ಹೆಸರು ಅದಕ್ಕೆ. ಒಂದು ಭತ್ತದೇ ಇರುವಂಥ ಭಕ್ತಿ ಅಂತಲೂ ಕೂಡ ಹೌದು, ಮತ್ತು ಭತ್ತದ ರೂಪದಲ್ಲಿರ್ತಕ್ಕಂಥ ಭಕ್ತಿ ಅಂತೂ ಕೂಡ ಹೌದು. ಬೆಳೆದು ಮಠಕ್ಕೆ ಇವತ್ತಿಗೂ ಕೂಡ ಸಮರ್ಪಣೆ ಮಾಡ್ತಾರೆ. ನಿಮ್ಮ ಹಾಗಿರುವ ಸಣ್ಣ ಸಣ್ಣ ಮಕ್ಕಳೆಲ್ಲ ಹೋಗಿ ಅಲ್ಲಿ ಆ ಗದ್ದೆ ಕೃಷಿ ಮಾಡ್ತಾರೆ. ಆಮೇಲೆ ಹುಲ್ಲನ್ನು ಸಂಸ್ಕಾರ ಮಾಡುವಂಥ ಕಾರ್ಯಕ್ರಮ, ಈ ತೆನೆ ಬಡಿಯುವಂಥದ್ದು ಇದೆಲ್ಲ ಇವತ್ತಿಲ್ಲ. ಅದನ್ನೆಲ್ಲ ಮಾಡಿ ಆ ಭತ್ತವನ್ನು ಇಲ್ಲಿಗೆ ಕಳುಹಿಸಿಕೊಡ್ತಾರೆ.
ಹಾಗೆ ಹಿಂದಿನ ಕಾಲಕ್ಕೆ ಹೋದರೆ ರಾಮಭದ್ರನ ಸ್ಮರಣೆ, ಆ ಸ್ಥಳಕ್ಕೆ ರಾಮಭದ್ರನ ಸಂಬಂಧ ಇರುವಂಥದ್ದು. ಇಂದಿನ ಕಾಲಕ್ಕೆ ಬಂದರೆ ಭತ್ತದ ಭಕ್ತಿಯ ಒಂದು ನೆಲ ಅದು. ಆನೆಗಳು, ಅವುಗಳಿಗೆ ತುಂಬ ಭಾವ ಇರ್ತದೆ. ನಿಮಗೆಲ್ಲ ಕೇಳಿರ್ಬೋದು, ಇತ್ತೀಚೆಗೆ ಕೇರಳದ ವಯನಾಡಿನಲ್ಲಿ ದೊಡ್ಡದೊಂದು ಪ್ರಕೃತಿ ವಿಕೋಪ ಆಯಿತು. ದೊಡ್ಡದೊಂದು ಪ್ರಕೃತಿ ವಿಕೋಪ, ಒಂದು ಭೂಕುಸಿತ ಭಾರೀ ಪ್ರಮಾಣದಲ್ಲಾಗಿ ಒಂದು ಗ್ರಾಮಕ್ಕೆ ಗ್ರಾಮವೇ ಮಣ್ಣಡಿಯಾಗಿ ಎಷ್ಟೋ ಜೀವಗಳು ಹೋಗ್ಬಿಟ್ಟಿದೆ ಅಲ್ಲಿ. ಅಲ್ಲಿ ಒಂದು ಕುಟುಂಬ, ಅವರು ಹೇಗೋ ಬಚಾವಾಗಿ ಗುಡ್ಡದ ಮೇಲೆ ಬರ್ತಾರೆ, ಅವ್ರ ಮನೆ ಹೋಗ್ಬಿಡ್ತದೆ ಅವರದ್ದು, ಕಷ್ಟಪಟ್ಟು ಬರ್ತಾರವರು. ಅವರನ್ನು ರಾತ್ರಿ ಬೆಳಗು ಕಾವಲು ಕಾದಿದ್ದು ಆನೆಗಳು ಅಂತ, ಒಂದು ಆನೆಗಳ ಕುಟುಂಬ ಅಂತ. ಒಂದು ಸಲಗ ಮತ್ತು ಹೆಣ್ಣಾನೆ ಮರಿಗಳು ಎಲ್ಲ ಇದ್ವಂತೆ. ಇವರಿಗೂ ಈ ಆನೆಗಳಿಗೂ ಈ ಜನರಿಗೂ ಮಧ್ಯೆ ಇಂಚುಗಳು ಅಂತರ ಇದ್ದಿದ್ದಷ್ಟೇ. ಅಷ್ಟು ಹತ್ತಿರ ಅಕ್ಕಪಕ್ಕದಲ್ಲಿ ಆನೆಗಳಿದ್ದವು ಅಂತ. ಅವುಗಳ ಕಣ್ಣಲ್ಲಿ ನೀರು ತುಂಬಿತ್ತಂತೆ. ಇವರ ಸ್ಥಿತಿ ನೋಡಿ ಆನೆಗಳ ಕಣ್ಣಲ್ಲಿ ನೀರು ತುಂಬಿತ್ತು, ಆನೆಗಳು ಕಣ್ಣೀರು ಸೋಸೋದು ಅಂತ ಕೇಳ್ತೇವೆ ನಾವು. ಅಂದರೆ ಮನುಷ್ಯರ ಮತ್ತು ಆನೆಗಳ ಸಂಬಂಧ ಇಂದು ನಿರ್ಣಯದಲ್ಲ ಅಂತ, ತುಂಬ ಪುರಾತನ ಅದು ಅಂತ. ಇವತ್ತಿಗೂ ಕೂಡ ಅದು ಮುಂದುವರೆದಿರ್ತಕ್ಕಂಥದ್ದು ಅಂತ. ಹಾಗೆ ಅಂಥ ಆನೆ ಸಾಮಾನ್ಯವಾದ ಆನೆ ಅಲ್ಲ, ಗುರುಸೇವಕ ಅದು ಅಂತ. ರಾಮಸೇವಕ, ಗುರುಸೇವಕ ಅಂಥ ಆನೆ, ಅದರ ಒಂದು ಸ್ಮರಣೆ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಇವತ್ತಿಲ್ಲಿ ನಡೆದಿದೆ. ಜೊತೆಯಲ್ಲಿ ಒಂದು ಸಮಾವೇಶ ಕೂಡ ನಡೆದಿದೆ, ಒಂದು ವಿಚಾರ ಸಂಕಿರಣ ಕೂಡ ಇವತ್ತಿಲ್ಲಿ ನಡೆದಿದೆ. ಅಡಿಕೆ ಬೆಳೆಯ ಕುರಿತಾಗಿ ನಡೆದಿರ್ತಕ್ಕಂಥದ್ದು, ಅಡಿಕೆ ಬರುವ ರೋಗಗಳು, ಅಡಿಕೆಯ ನಡುವೆ ಬೇರೆ ಬೇರೆ ಯಾವ ಗಿಡಗಳನ್ನು ಬೆಳೆಸಬಹುದು, ಇಂಥದ್ದೆಲ್ಲ ವಿಷಯಗಳನ್ನ ಇಟ್ಟುಕೊಂಡು ಒಂದು ವಿಚಾರ ಸಂಕಿರಣ ಕೂಡ ನಡೆದಿದೆ. ಇವೆಲ್ಲವನ್ನು ನೆನಪಿಸಿಕೊಂಡು ಇನ್ನೀಗ ಕಾಲದ ಕಾಲಕ್ಕೆ ನಾವು ಮುಂದುವರಿಯುವಂಥದ್ದು. ಕಾಲ ದೇಶಗಳನ್ನು ಅರಿತುಕೊಂಡವ ಮಾತ್ರವೇ ಈ ಜಗತ್ತಿನಲ್ಲಿ ಚೆನ್ನಾಗಿ ಬಾಳ್ತಾನೆ ಮತ್ತು ಈ ಜಗತ್ತನ್ನು ಮೀರಿ ಹೋಗ್ತಾನೆ. ಕಾಲಪ್ರಜ್ಞೆ, ದೇಶಪ್ರಜ್ಞೆ ಇದೆರಡು ಚೆನ್ನಾಗಿರಬೇಕು. ನೀವು ಎಲ್ಲಿದ್ದೀರಿ ಅಂತ ನಿಮಗೆ ಗೊತ್ತಿರಬೇಕೋ ಬೇಡವೋ? ಅದು ದೇಶ, ಅದು ಎಲ್ಲಿದ್ದೀರಿ ಅಂತ ಗೊತ್ತಿರಬೇಕೋ ಬೇಡವೋ? ಈಗ ಎಲ್ಲ ಕಡೆ ನಾವು ಒಂದೇ ರೀತಿ ಇರ್ತೇವ? ಮನೆಯಲ್ಲಿ ಒಂದು ರೀತಿ ಇರ್ತೀವಿ, ಆಫೀಸಲ್ಲಿ, ಪೇಟೆಯಲ್ಲಿ, ಮಠದಲ್ಲಿ. ನೋಡಿ, ಈ ಮಠಕ್ಕೆ ಬಂದ ಭಕ್ತರೆಲ್ಲ ಪಂಚೆ ಉಟ್ಟು ಶಾಲು ಹೊದ್ದು ಬಂದಿದ್ದಾರೆ. ಹೀಗೆ ಪೇಟೆಗೆ ಹೋಗ್ತಾರೆ ಅವರು? ಇಲ್ಲ ಅಲ್ವಾ? ದೇಶಪ್ರಜ್ಞೆ ಅದು ಅಂತ. ಈ ಸ್ಥಳದಲ್ಲಿ ಹೀಗಿರಬೇಕು ಅಂತ. ನಾವು ಬಚ್ಚಲ ಮನೆಯಲ್ಲಿ ಇದ್ದ ಹಾಗೆ ದೇವರ ಕೋಣೆಯಲ್ಲಿ ಇರೋಕ್ಕೆ ಸಾಧ್ಯ ಇಲ್ಲ, ದೇವರ ಕೋಣೆಯಲ್ಲಿ ಇದ್ದ ಹಾಗೆ ಊಟದ ಮನೇಲಿ ಇರೋಕ್ಕೆ ಸಾಧ್ಯ ಇಲ್ಲ. ಆಯಾ ದೇಶಕ್ಕೆ ತಕ್ಕಂತೆ. ಈಗ ಬಳ್ಳಾರಿಗೆ ಹೋದಾಗ ಹೇಗಿರಬೇಕು ನಾವು? ಹಿಮಾಲಯಕ್ಕೆ ಹೋದಾಗ ಹೇಗಿರಬೇಕು? ಬಳ್ಳಾರಿಗೆ ಹೋದಾಗ ಬನಿಯನ್, ಅಂಗಿ, ಅದರ ಮೇಲೆ ಸ್ವೆಟರ್, ಟೋಪಿ ಎಲ್ಲ ಹಾಕ್ಕೊಂಡಿರೋದ ಬಳ್ಳಾರಿಯಲ್ಲಿ. ಹಿಮಾಲಯದಲ್ಲಿ ಬರೀ ಮೇಲೆ ಓಡಾಡೋದು. ಇದು ದೇಶಪ್ರಜ್ಞೆ ಅಲ್ಲ ಅಂತ. ಹಿಮಾಲಯಕ್ಕೆ ಹೋದಾಗ ಇಡೀ ಮೈಯನ್ನು ನಾವು ಮುಚ್ಚಿಕೊಳ್ಳಬೇಕು. ನಮಗೆ ರಕ್ಷಣೆ ಬೇಕು, ಚಳಿಯಿಂದ ರಕ್ಷಣೆ ಬೇಕು ಹಿಮಾಲಯದಲ್ಲಿ. ಅದೇ ನೀವು ಬಳ್ಳಾರಿಗೆ ಹೋದರೆ ತುಂಬ ಸೆಕೆ ಇರ್ತದೆ. ಬಳ್ಳಾರಿಲಿ ಎರಡೇ ಕಾಲುವಂತೆ, ಒಂದು ಬೇಸಗೆ, ಇನ್ನೊಂದು ಅತಿ ಬೇಸಗೆ ಅಂತೆ, ಎರಡೇ ಕಾಲುವಂತೆ, ಬೇರೆ ಕಾಲುವೆ ಇಲ್ಲವಂತೆ. ಹಾಗಾಗಿ ಅಲ್ಲಿ ನಮಗೆ ತುಂಬ ಸೆಕೆ ಆಗ್ತದಲ್ವಾ? ಬಟ್ಟೆಗಳು ಕಡಿಮೆ ಸಾಕು, ಅಥವಾ ತೆಳು ಬಟ್ಟೆಗಳು ಅಲ್ಲಿ ಬೇಕಾಗ್ತವೆ. ದೇಶ ಧರ್ಮ ಅಂತ, ದೇಶಪ್ರಜ್ಞೆ ಅಂತ. ಹಾಗಾಗಿ ನಮಗೆ ಎಲ್ಲಿದ್ದೇವೆ ನಾವನ್ನು ಎಚ್ಚರಬೇಕು ಅಂತ. ಈಗ ಇಲ್ಲಿದ್ದಾಗ ನೀವು ಈಗ ಉದಾಹರಣೆಗೆ ಎಲ್ಲೋ ಬೇರೆ ಕಡೆ ಇದ್ದರೆ ನೀವೆಲ್ಲ ಹರಟೆ ಹೊಡ್ತಾ ಕೂತಿರ್ತಿದ್ರಿ ಅಂತ ಅಂದ್ಕೊಳ್ಳೋಣ. ನೀವು ಇಲ್ಲಿ ಹಾಗೆ ಮಾಡ್ಲಿಕ್ಕೆ ಸಾಧ್ಯವಾ? ನೀವು ಹಾಸಿಗೆ ಮೇಲೆ ಇದ್ದಿದ್ರೆ ಹೇಗಿರ್ತಿದ್ರಿ? ಹಾಗೆ ಇಲ್ಲಿ ಇರ್ಬೋದಾ? ಇಲ್ಲ. ಹೀಗಿರ್ಬೋದಾ ಇಲ್ಲಿ? ಇಲ್ಲ ಅಲ್ವಾ? ಈಗ ಆಟದ ಮೈದಾನದಲ್ಲಿ ಹೇಗಿರ್ತೀರಿ ನೀವು? ಹಾಗೆ ಇಲ್ಲಿರ್ತೀರಾ? ದೇಶಪ್ರಜ್ಞೆ ಅಂತ. ಎಲ್ಲಿ ಯಾವಾಗಲೂ ನೆನಪಿರಬೇಕು ನಮಗೆ ಅಂತ, ನಾವು ಎಲ್ಲಿದ್ದೇವೆ ಅಂತ ತಕ್ಕಂತೆ ಇರಬೇಕು ಅಂತ. ಹಾಗೆ ಕಾಲಪ್ರಜ್ಞೆ ಅಂತ. ಕಾಲಪ್ರಜ್ಞೆ ಅಂದರೆ ಯಾವ ಸಮಯ ಇದು? ಪಾಠದ ಸಮಯ, ಪ್ರವಚನದ ಸಮಯ ಅಲ್ವಾ? ಈಗ ನಾವು ಒಂದು ರೀತಿ ಇರ್ತೇವೆ. ನಾವು ಈಗ 2:58 ಆಯ್ತು. ಈಗ ಮಧ್ಯಾಹ್ನದ ಮೇಲೆ 2:58 ಆಯಿತು. ರಾತ್ರಿ 2:58 ಆಗಿದ್ರೆ ಹೇಗಿರ್ತಿದ್ರಿ? ಹೀಗಿರ್ತೀರಾ? ಆಗ ಇದ್ದಾಗ ಈಗಿರ್ತೀರಾ? ಆಗ ಈಗ ಅದೆರಡು ಕಾಲಗಳು ಅಂತ. ಕಾಲಪ್ರಜ್ಞೆ ಬೇಕು ಅಂತ.
ಕಾಲಪ್ರಜ್ಞೆ ಬೇಕು. ಬೆಳಗ್ಗೆ 7 ಗಂಟೆ ನೀವೇನು ಮಾಡ್ತಾ ಇರಬೇಕು? ಆಗ ಮಲಗಿ ನಿದ್ದೆ ಮಾಡ್ತಾ ಇರಬೇಕಾ? ಕಾಲಪ್ರಜ್ಞೆ ಅಲ್ಲ ಅದು. ಸೂರ್ಯ ಬಂದಾಗಿದೆ, ನಾವು ಎದ್ದಿರಬೇಕು. ಏಳುವ ಕಾಲಕ್ಕೆ ಎದ್ದವನು ಜೀವನದಲ್ಲಿ ಕೂಡ ಹೇಳ್ತಾನೆ ಅಂತ. ಏಳುವ ಕಾಲಕ್ಕೆ ಏಳಬೇಕು ಅಂದರೆ ಮಲಗುವ ಕಾಲದಲ್ಲಿ ಮಲಗಬೇಕು. ಮಲಗುವ ಕಾಲದಲ್ಲಿ ಮಲಗಿದರೆ ಏಳುವ ಕಾಲಕ್ಕೆ ಹೇಳ್ತಾನೆ. ಊಟಕ್ಕೂ ಕಾಲ ಇದೆ, ನಿದ್ದೆಗೂ ಕಾಲ ಇದೆ, ಎಚ್ಚರಕ್ಕೂ ಕಾಲ ಇದೆ. ಶ್ರೀಕೃಷ್ಣ ಹೇಳುವ ಹಾಗೆ ಯುಕ್ತಾಹಾರ ವಿಹಾರಸ್ಯ ಯುಕ್ತಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖ. ಯೋಗದಿಂದ ದುಃಖ ಎಲ್ಲ ಪರಿಹಾರ ಮಾಡ್ಕೊಳ್ಬೋದು ನಾವು. ಆದರೆ ಯಾವಾಗ ಅಂದರೆ ಇದೆಲ್ಲ ಸರಿ ಇಟ್ಕೊಳ್ಬೇಕು. ಸ್ವಪ್ನ ಅಂದರೆ ನಿದ್ದೆ, ಅವಬೋಧ ಅಂದರೆ ಎಚ್ಚರ. ಈ ಎಚ್ಚರ ನಿದ್ದೆ ಎಲ್ಲ ಕಾಲಕ್ಕೆ ಸರಿಯಾಗಿ ಮಾಡಬೇಕು. ನಿದ್ದೆ ಮಾಡಬೇಕಾದ ಕಾಲಕ್ಕೆ ನಿದ್ದೆ ಮಾಡಬೇಕು, ಏಳಬೇಕಾದ ಕಾಲಕ್ಕೆ ಏಳಬೇಕು, ಉಣ್ಣಬೇಕಾದ ಕಾಲಕ್ಕೆ ಉಣ್ಣಬೇಕು. ಕಾಲಕ್ಕೆ ತಕ್ಕಂತೆ ಮಾಡಿದಾಗ, ಪ್ರಮಾಣಕ್ಕೆ ತಕ್ಕಂತೆ ಮಾಡಿದಾಗ ಯೋಗೋಭವತಿ ದುಃಖ. ನೀವು ಯೋಗ ಮಾಡಿದರೆ ನಿಮ್ಗೆ ಒಳ್ಳೇದಾಗತ್ತೆ ಅಂತ. ಯೋಗ ಮಾಡೋ ಹೊತ್ತಿಗೆ ಯೋಗ ಮಾಡೋದು, ಆಮೇಲೆ ಬೇಕಾಬಟ್ಟಿ ಇರೋದು, ಎಷ್ಟೊತ್ತಿಗೋ ಊಟ, ಎಷ್ಟೊತ್ತಿಗೋ ನಿದ್ದೆ ಮಾಡೋದು ಅಂದರೆ ಯೋಗ ನಮಗೆ ಅನುಕೂಲ ಮಾಡೋದಿಲ್ಲ ಆಗ ಅಂತ. ಪಥ್ಯಗಳನ್ನು ಪಾಲನೆ ಮಾಡಬೇಕು, ಶಿಸ್ತುಗಳನ್ನು ಇಟ್ಕೊಳ್ಬೇಕಾಗ್ತದೆ ಅಂತ. ಹಾಗಾಗಿ ಕೆಲವರು ಇರ್ತಾರೆ 1 ಗಂಟೆ 2 ಗಂಟೆ ದೇವ್ರ ಮುಂದೆ ಕೂತು ಭಕ್ತಿಯಿಂದ ಪೂಜೆ ಎಲ್ಲ ಮಾಡ್ತಾರೆ. ಅದಷ್ಟು ಹೊತ್ತು ಮಾತ್ರ ಅವರು ಒಳ್ಳೆ ಮನುಷ್ಯರು. ಈ ಕಡೆ ಬಂದರೂ ರೀತಿಯೇ ಬೇರೆ. ನಾನು ಆವಾಗ ಮಾತ್ರ ಸರಿಯಾಗಿ ಮಾಡ್ತೇನೆಪ್ಪ, ಆಮೇಲೆಲ್ಲ ಆಗಲ್ಲ ಅಂತ, ಆಮೇಲೆ ನಾನು ಬೇಕಾದಾಗಿರ್ತೇನೆ ಅಂದರೆ ಆ ಪೂಜೆಗೂ ಫಲ ಬರೋದಿಲ್ಲ. ನೀವು ದಿನಕ್ಕೆ 1 ಗಂಟೆ ಧ್ಯಾನ ಮಾಡ್ತೀರಿ, ಪೂಜೆ ಮಾಡ್ತೀರಿ ಅಂದರೆ ಇನ್ನು 23 ಗಂಟೆ ಏನು ಮಾಡ್ತೀರಿ ಅನ್ನೋದು ತುಂಬ ಮುಖ್ಯ ಆಗ್ತದೆ ಅಂತ. ಆ 23 ಗಂಟೆ ಯಾವ ಹೊತ್ತಲ್ಲಿ ಏನು ಮಾಡಬೇಕು ಅದನ್ನೇ ಮಾಡ್ತಾ ಇದ್ದರೆ 1 ಗಂಟೆ ಮಾಡಿದ ಪೂಜೆ ಫಲ ಕೊಡ್ತದೆ ಅಂತ. ಇಲ್ದಿದ್ರೆ ಆ ಪೂಜೆಗೆ ಬರೇ ಕೊಳೆ ತೊಳೆಯೋದೇ ಕೆಲಸ ಆಗ್ತದೆ. 23 ಗಂಟೆ ಮಾಡಿದ ಕೊಳೆಯನ್ನು 1 ಗಂಟೆ ಪೂಜೆ ಎಷ್ಟು ತೊಳಿಬೋದು? ಮಿತಿ ಇದೆ ಅದಕ್ಕೂ ಅಂತ. ಹಾಗಾಗಿ ಕಾಲಪ್ರಜ್ಞೆ ಮತ್ತು ದೇಶಪ್ರಜ್ಞೆ ಎರಡನ್ನು ಇಟ್ಟುಕೊಂಡು ನಾವು ವ್ಯವಹಾರ ಮಾಡಬೇಕು. ಕಾಲಪ್ರಜ್ಞೆ ಎನ್ನುವಾಗ ಭಾರತೀಯರು ಕಾಲವನ್ನು ನೋಡಿದ ರೀತಿ ಅತ್ಯದ್ಭುತ ಅಂತ. ಕಾಲದಲ್ಲಿ ಎಲ್ಲವನ್ನೂ ಕಾಣಬಹುದು ಅಂತ ಎನ್ನುವುದನ್ನು ತೋರಿಸ್ಕೊಟ್ರು ಭಾರತೀಯರು ಅಂತ. ಎಲ್ಲವನ್ನು ನಿಮ್ಗೇನು ಬೇಕು ಅದೆಲ್ಲವನ್ನು ಕೂಡ ಕಾಲದ ಮೂಲಕ, ಕಾಲದ ಕಣ್ಣಿನಿಂದ ನೋಡಬಹುದು. ಅಥವಾ ಕಾಲ ನಮಗೆ ತೋರಿಸ್ತಾ ಇರ್ತದೆ, ಕ್ಷಣ ಕ್ಷಣಕ್ಕೂ ತೋರಿಸ್ತಾ ಇರ್ತದೆ. ನೋಡು ಇದು ಬದುಕು, ನೋಡು ಮುಂದೆ ಇದು ಕಾದಿದೆ, ನೋಡು ಇದೊಂದು ಘಟನೆ ನಡೀತಾ ಇದೆ. ಕನ್ನಡಿ ಹಿಡಿದಂತೆ ಅಂತ ಎಲ್ಲಿ ನಡೀತಾ ಇದೆ, ಏನು ನಡೀತಾ ಇದೆ, ಹೇಗೆ ನಡೀತಾ ಇದೆ, ಎಷ್ಟು ನಡೀತಾ ಇದೆ, ಯಾವ ರೀತಿ ನಡೀತಾ ಇದೆ, ಎಲ್ಲವನ್ನು ಇದ್ದಕ್ಕಿದ್ದಂತೆ ಪರದೆ ಮೇಲೆ ನೋಡಿದ ಹಾಗೆ ನೋಡಲಿಕ್ಕೆ ಸಾಧ್ಯ ಇದೆ ಅಂತ ಕಾಲ ತೋರಿಸ್ಕೊಡ್ತದೆ ಅಂತ. ನಾವು ಅದನ್ನು ಬೆಳೆಸ್ಕೊಳ್ಬೇಕು ಅಂತ. ಅದೇ ಜ್ಯೋತಿಷ ಎಂಬ ಶಾಸ್ತ್ರ. ಜ್ಯೋತಿಷ್ಯ ಅಲ್ಲ, ಜ್ಯೋತಿಷ ಎಂಬ ಶಾಸ್ತ್ರ ಅಂತ. ಹಾಗಾಗಿ ಅದ್ರ ಬಗ್ಗೆ ನಾವು ಹೇಳ್ತಾ ಇದ್ವು. ಗ್ರಹಗಳ ಬಗ್ಗೆ ನಿಮ್ಗೆ ಹೇಳಿದ್ವು ಅಲ್ವಾ? ಗ್ರಹಗಳ ಬಗ್ಗೆ ಹೇಳಿದ್ವು. ಗ್ರಹ ಮತ್ತು ಪ್ಲಾನೆಟ್ ಎರಡು ಒಂದೇನ ಬೇರೆನಾ ಅಲ್ವಾ? ಚಂದ್ರ ಏನು? ಚಂದ್ರ ಗ್ರಹವೋ ಉಪಗ್ರಹವೋ? ಸೂರ್ಯ ವಿಜ್ಞಾನದ ಪ್ರಕಾರ, ಆಧುನಿಕ ವಿಜ್ಞಾನದ ಪ್ರಕಾರ ಚಂದ್ರ ವಿಜ್ಞಾನದ ಪ್ರಕಾರ. ಹಾಗೆ ಆ ಪರಿಭಾಷೆ ಬೇರೆ, ಅಲ್ಲಿ ಪರಿಭಾಷೆ ಬೇರೆ. ನಮ್ಮ ಸನಾತನ ಭಾರತೀಯ ಪರಿಭಾಷೆಯಲ್ಲಿ ಗ್ರಹ ಅಂದರೆ ಗೃಹ್ಣಾತಿ ಫಲದಾತೃತ್ವೇನ ಇದು ಗ್ರಹ ಅಂತ. ಫಲ ಕೊಡುವ ಸಲುವಾಗಿ ಯಾವುದು ನಮ್ಮನ್ನು ಹಿಡಿದುಕೊಳ್ತದೋ, ಯಾವುದು ನಮ್ಮ ಮೇಲೆ ಒಂದು ಹೋಲ್ಡ್ ಇಟ್ಕೊಂಡಿದೆಯೋ ಅದು ಗ್ರಹ ಅಂತ. ಇದು ಯಾವುದಲ್ಲ ಅಂದರೆ ಈ 7 ಮತ್ತು 2. 7 ಮತ್ತು 2 ಅಂದರೆ ಏನು? ಅವೆರಡು ಛಾಯಾಗ್ರಹಗಳು. ರಾಹುಕೇತುಗಳು ಛಾಯಾಗ್ರಹಗಳು. 7 ಗ್ರಹಗಳೇ ಹೌದು. ಅದರಲ್ಲಿ ಕೂಡ 7 ಗ್ರಹಗಳ ಪೈಕಿಯಲ್ಲಿ ಈ ಸೂರ್ಯಚಂದ್ರರು ದೊಡ್ಡ ಆಕಾರದಲ್ಲಿ ನಮ್ಮ ಕಣ್ಣಿಗೆ ಕಾಣ್ತಾರಲ್ವಾ? ಉಳಿದ 5 ತಾರಾಗ್ರಹಗಳು ಅಂತ ಕರೀತಾರೆ. ತಾರೆಗಳು ಹಾಕಿ ಕಾಣ್ತಾರೆ ಅವರು ಅಂತ. ಯಾರು? ಮಂಗಲ, ಬುಧ, ಗುರು, ಶುಕ್ರ, ಶನಿ. ಈ 5 ಕೂಡ ಆಕಾಶದಲ್ಲಿ ನಕ್ಷತ್ರಗಳ ಹಾಗೆ ಕಾಣುವಂಥದ್ದು. ಒಂದೇ ವ್ಯತ್ಯಾಸ ಅಂದರೆ ನಕ್ಷತ್ರಗಳು ಇದ್ದಲ್ಲೇ ಇರ್ತವೆ, ಗ್ರಹಗಳು ಸಂಚಾರ ಮಾಡ್ತಾ ಇರ್ತವೆ. ಅದು ವ್ಯತ್ಯಾಸ. ಅದು ಹೊರತುಪಡಿಸಿದರೆ ಇದು ಚುಕ್ಕಿಗಳಾಗಿ, ಬೆಳ್ಳಿ ಚುಕ್ಕಿ ಅಂತ ಕರೀತಾರೆ. ಯಾರನ್ನು? ಶುಕ್ರನನ್ನು.
ಚುಕ್ಕಿ ಮೂಡಿತು ಅಂತ ಹೇಳ್ತಾರಲ್ವಾ, ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮೊದಲು ಚುಕ್ಕಿ ಮೂಡಿತು ಅಂತ ಹೇಳ್ತಾರಲ್ವ. ಏನು ಚುಕ್ಕಿ ಅದು? ಶುಕ್ರ. ಅದು ನಿಮಗೆಲ್ಲ ನೀವು ಮೊದಲೇ ಹೇಳಿದ್ವಲ್ವಾ, ಸೂರ್ಯನ ಜೊತೆಗೇ ಓಡಾಡೋರಿಬ್ರು ಯಾರು? ಬುಧ ಶುಕ್ರ ಸೂರ್ಯನ ಜೊತೆಗೆ ಓಡಾಡ್ತಾರೆ. ಅದರಲ್ಲಿ ಶುಕ್ರ ಚುಕ್ಕಿ ಅಂತ ಗೋಚರಿಸ್ತಾನೆ, ಚೂರು ಪ್ರಕಾಶಮಾನವಾಗಿ, ಹೆಚ್ಚು ತೇಜೋಮಯನಾಗಿ ಗೋಚರಿಸ್ತಾನೆ. ಹಾಗಾಗಿ ಚುಕ್ಕಿ ಮೂಡಿತು ಅಂತ ಹಳೆ ಹಳ್ಳಿ ಭಾಷೆಯಲ್ಲಿ ಚುಕ್ಕಿ ಮೂಡುವಂಥದ್ದು, ಅಥವಾ ಅರುಣೋದಯ, ಆಕಾಶ ಕೆಂಪಾಗುವಂಥದ್ದು, ಆಮೇಲೆ ಸೂರ್ಯೋದಯ, ಹೀಗೆಲ್ಲ ಹೇಳ್ತಾರೆ ನೋಡಿ ಅಂತ. ಹಾಗಾಗಿ 5 ತಾರಾಗ್ರಹಗಳು, ಸೂರ್ಯಚಂದ್ರರು ಇಬ್ಬರು 2 ಪ್ರಕಾಶ ಗ್ರಹಗಳು, ರಾಹುಕೇತುಗಳು 2 ಛಾಯಾಗ್ರಹಗಳು. ಈ ಗ್ರಹಗಳು ನಮ್ಮ ಬದುಕಿನ ಮೇಲೆ ದೊಡ್ಡ ರೀತಿಯಿಂದ ಪ್ರಭಾವವನ್ನು ಬೀರ್ತವೆ. ಆದರೆ ಅವು ಒಂದೊಂದು ಕಡೆ ಇದ್ದಾಗ ಒಂದೊಂದು ಸಂದೇಶವನ್ನು ಕೊಡ್ತವೆ. ಅವು ಎಲ್ಲ ಕಡೆ ಇದ್ದಾಗ ಒಂದೇ ಸಂದೇಶ ಅಲ್ಲ. ಈ ಗ್ರಹಗಳು ಅಂತರಿಕ್ಷದ ಬೇರೆ ಬೇರೆ ಭಾಗದಲ್ಲಿದ್ದಾಗ ಬೇರೆ ಬೇರೆ ಮೆಸೇಜ್ ಕೊಡ್ತವೆ ಅವು ಅಂತ, ನಮಗೆ ಬೇರೆ ಬೇರೆ ಸೂಚನೆಗಳನ್ನು ಕೊಡ್ತವೆ ಅವು ಅಂತ. ಈ ಅಂತರಿಕ್ಷದ ಬೇರೆ ಬೇರೆ ಭಾಗಗಳಿದೆಯಲ್ಲ, ಎಲ್ಲಿ ನಿಂತಾಗ ಗ್ರಹಗಳು ಬೇರೆ ಬೇರೆ ಅರ್ಥ ಕೊಡ್ತಾವೋ, ಬೇರೆ ಬೇರೆ ಸಂದೇಶ ಕೊಡ್ತಾವೋ. ನಿಮಗೊಂದು ಉದಾಹರಣೆ ಕೊಟ್ಟಿದ್ವು, ನೆನಪಿದೆಯಾ? ಉದಾಹರಣೆ ನೆನಪಿದೆಯಾ? ಗ್ರಹಗಳು ಬೇರೆ ಬೇರೆ ಕಡೆ ಇದ್ದಾಗ ಬೇರೆ ಬೇರೆ ಸಂದೇಶ ಕೊಡ್ತವೆ, ಬೇರೆ ಬೇರೆ ತಾತ್ಪರ್ಯವನ್ನು ಕೊಡ್ತೇವೆ ಅನ್ನೋದಕ್ಕೊಂದು ಉದಾಹರಣೆ ಕೊಟ್ಟಿದ್ದು ನೆನಪಿದೆಯಾ? ಏಕಪಾತ್ರ ಅಭಿನಯ ಹೇಳಿದ್ದು ನಿಮಗೆ ಅಲ್ವಾ? ಇಲ್ಲಿ ನಿಂತರೆ ಕೃಷ್ಣ, ಅಲ್ಲಿ ನಿಂತರೆ ಅರ್ಜುನ, ಆ ಕಡೆ ನಿಂತರೆ ಕರ್ಣ. ಏಕಪಾತ್ರ ಅಭಿನಯ ಮಾಡ್ಬೇಕಾದ್ರೆ ಹಾಗೆ ಮಾಡ್ತಾರಲ್ವಾ? ಅವನೇ ಒಂದೇ ಮನುಷ್ಯ ಬೇರೆ ಬೇರೆ ಕಡೆ ನಿಂತಾಗ ಅವನು ಬೇರೆ ಬೇರೆ ಪಾತ್ರವಾಗಿ ವ್ಯಕ್ತನಾಗ್ತಾನೆ ಅಂತ. ಹಾಗೆ ಈ ಗ್ರಹಗಳು, ಅದೇ ಸೂರ್ಯ ಆಕಾಶದ ಬೇರೆ ಬೇರೆ ಭಾಗದಲ್ಲಿದ್ದರೆ ಬೇರೆ ಬೇರೆ ಫಲಗಳನ್ನು ಕೊಡ್ತಾನೆ. ಆ ಬೇರೆ ಬೇರೆ ಭಾಗಗಳಿಗೆ ರಾಶಿ ಅಂತ ಹೆಸರು. ಮೇಷ, ವೃಷಭ, ಹನ್ನೆರಡು ಭಾಗಗಳಾಗಿ ಆಕಾಶವನ್ನು ವಿಂಗಡಿಸಿದ್ದಾರೆ ಅಂತ. 12 ಭಾಗಗಳಾಗಿ ನೋಡಿ. ಆಕಾಶನ ಭಾಗ ಮಾಡೋದನ್ನು ಸುಲಭವಾ? ಆಕಾಶನ ಹೇಗೆ ಭಾಗ ಮಾಡ್ತಾರೆ? ನೀವು ಸೇಬು ಹಣ್ಣು ಭಾಗ ಮಾಡಿದಾಗೆ ಆಕಾಶನ ಭಾಗ ಮಾಡೋಕ್ಕಾಗತ್ತಾ? ಯಾವ ಚಾಕುವಿಂದ ಕತ್ತರಿಸಿದ್ರಪ್ಪ ಆಕಾಶವನ್ನು ಅವರು? ಹೇಗಪ್ಪ ಭಾಗ ಮಾಡೋದು ಆಕಾಶವನ್ನು? ಆಲೋಚನೆ ಮಾಡಿ. ಸುರೇಶ, ರಾಶಿ ಚಕ್ರ ತೋರಿಸು. ಈ ಮಧ್ಯ ನೀವಿದ್ದೀರಿ ಅಂತ ಅನ್ಕೊಳ್ಳಿ. ನೀವು ಮಧ್ಯ ಖಾಲಿ ಜಾಗ ಇದೆಯಲ್ಲ, ಅಲ್ಲಿ ನಾವಿದ್ದೇವೆ, ಭೂಮಿ ಅದಂತ ಅನ್ಕೊಳ್ಳಿ ನೀವು. ನಮ್ಮ ಸುತ್ತ ಆಕಾಶ ಇದೆ ಅಂತ. ಈ ಭೂಮಿಯ ಸುತ್ತ ಆಕಾಶ ಇದೆ. ಭೂಮಿ ಯಾವ ಆಕಾರದಲ್ಲಿದೆ? ಭೂಮಿ ಗೋಲಾಕಾರದಲ್ಲಿದೆ ಅಂತಂದಮೇಲೆ ಎಲ್ಲ ಕಡೆಯಿಂದ ಆಕಾಶ ಇದೆ, ಹೌದಾ ಅಲ್ವೋ? ಎಲ್ಲ ಕಡೆಯಿಂದ ಆಕಾಶ ಇದೆ. ಆ ಎಲ್ಲ ಕಡೆ ಇರೋ ಆಕಾಶವನ್ನು ಬೌದ್ಧಿಕವಾಗಿ ಅಂತ, ಬುದ್ಧಿಯಲ್ಲಿ ಭಾಗ ಮಾಡಿರುವಂಥದ್ದು ಅಂತ, 12 ಪಾಲು ಮಾಡಿರುವಂಥದ್ದು ಅಂತ. ಹಾಗಾಗಿ ನೀವು ಇದೊಂದು ಗೋಲ ಅಂತ ಚೌಕ ಬರೆದಿದ್ದಾರೆ ಇಲ್ಲಿ, ಹೇಗೆ ಬರೆಯೋ ಕ್ರಮ. ಇದನ್ನು ನೀವೊಂದು ಗೋಲ ಅಂತ ತಿಳ್ಕೊಳ್ಳಿ. ನೀವು ಇದನ್ನು ತಿಳ್ಕೊಂಡ್ರೆ ಪೀಸ್ ಮಾಡಿ, 12 ಪೀಸ್ ಮಾಡಿ. ಅದೇ 12 ರಾಶಿಗಳು. ದೊಡ್ಡ ಪ್ರಶ್ನೆ ಇರೋದು, ಈ ಆಕಾಶದಲ್ಲಿ ಈ ಬುದ್ಧಿಯಿಂದ ಭಾಗ ಮಾಡಬೇಕು ಅಂದ್ರೂ ಕೂಡ ಹೇಗಪ್ಪ ಮಾಡೋದು? ಖಾಲಿ ಜಾಗ ಆಕಾಶ ಅಂದರೆ ಅದಕ್ಕೆ ಆದಿ ಇಲ್ಲ, ಅಂತ್ಯ ಇಲ್ಲ. ಎಲ್ಲಿ ಶುರುವಾಯಿತು ಅಂತಿಲ್ಲ, ಎಲ್ಲಿ ಮುಗಿಯಿತು ಅಂತಿಲ್ಲ. ಭಾಗ ಮಾಡೋದು ಹೇಗಪ್ಪ ಆಕಾಶವನ್ನು ಅಂದರೆ ಅದನ್ನು ಬೇರೆ ಥರ ಹೇಳ್ತೀವಿ ನಿಮಗೆ. ರಾಶಿ ಅಂತ ನೀವು ಸಾಮಾನ್ಯ ಯಾವುದಕ್ಕೆ ಹೇಳ್ತೀರಿ? ನಿತ್ಯದ ಆಡು ಭಾಷೆಯಲ್ಲಿ ನೀವು ರಾಶಿ ಅಂತ ಯಾವುದಕ್ಕೆ ಹೇಳ್ತೀರಿ? ಯಾವುದಕ್ಕೆ? ಈಗ ಉದಾಹರಣೆಗೆ ಮಣ್ಣಿನ ರಾಶಿ ಅಲ್ವಾ, ಹೂವುಗಳ ರಾಶಿ, ಕಸದ ರಾಶಿ. ನಿಮ್ಮ ರೂಮಲ್ಲಿ ಆಗಿರಬಾರ್ದು, ನಿಮ್ಮ ಜಾಗದಲ್ಲಿ ಕಸದ ರಾಶಿ, ರತ್ನಗಳ ರಾಶಿ. ನಮ್ಮ ಮುಂದೆ ಏನಿದೆ ಗೊತ್ತಾ ನಿಮಗೆ? ರತ್ನಗಳ ರಾಶಿ ಇದೆ ಅಂತ ನಮ್ಮ ಮುಂದೆ ಅಂತ.
ನಾವೆಲ್ಲ ಒಬ್ಬೊಬ್ಬರು ಕೂಡ ರತ್ನಗಳೇ. ಹಾಗಾಗಬೇಕು ಮಾತ್ರ. ರತ್ನಕ್ಕೆ ಸಾಣೆ ಹಿಡಿಯುವ ಕೆಲಸ ಒಂದಿದೆ, ಅದನ್ನ ಅವ್ರು ಮಾಡ್ತಾರೆ. ಮಾಡಿದರೆ ನೀವೆಲ್ಲ ರತ್ನಗಳೇ ಹೌದು ಅಂತ. ಹಾಗೆ ರತ್ನಗಳ ರಾಶಿ ಅಂತ. ರಾಶಿ ಅಂದರೆ ಏನು? ಅನೇಕ ವಸ್ತುಗಳ ಸಮುದಾಯ, ಸಮೂಹ ಅಂತ, ಗುಂಪು ಅಂತ. ಹಾಗನ್ಬೋದಾ? ಇದೆಲ್ಲ ಹುಡುಗರ ರಾಶಿ ಅಂತ ಅನ್ಬೋದಾ? ಇದೆಲ್ಲ ಹೆಣ್ಮಕ್ಳ ರಾಶಿ ಅಂತ ಅನ್ಬೋದಾ? ಹೌದು, ತಪ್ಪೇನು? ನೀವು ಒಬ್ಬರೇ ಇದ್ದರೆ ಒಬ್ಬಳು ಹೆಣ್ಮಕ್ಳು ಕೂತಿದ್ದಾಳೆ ಅಂತ. ಇಷ್ಟು ಮಂದಿ ಕೂತ್ಕೊಂಡಾಗ ಇದು ಹೆಣ್ಮಕ್ಳ ರಾಶಿ, ಇದು ಗಂಡು ಮಕ್ಕಳ ರಾಶಿ. ಇವತ್ತು ಬಂದವರು ನಮ್ಮ ವೈದಿಕರು ಬೇರೆ ಬೇರೆ ಕಡೆಯಿಂದ ಬಂದವರು ಇದ್ದಾರೆ. ಅವ್ರು ಹೇಳ್ಬೋದು, ಗುರುಗಳು ಸಭೆಗೆ ಅಂತ ಹೋಗಿದ್ದೆ, ಅದೇನು ಹುಡುಗರ ರಾಶಿಯಲ್ಲಿ ಅಂತ ಅನ್ಬೋದು. ಅವರು ಊರಿಗೆ ಹೋದ್ಮೇಲೆ ವಾಪಸ್ಸು ನಮಗೆ ಮುಂದೆ ಕೂತ್ಕೊಳ್ಳೋಕ್ಕೂ ಬಿಡಲಿಲ್ಲ, ಹಿಂದ್ಗಡೆ ಕೂರಿಸಿದ್ರು ನಮ್ಮನ್ನೆಲ್ಲ. ಮುಂದೆಲ್ಲ ಹುಡುಗರ ರಾಶಿ ಅಂತ. ಈ ಕಡೆ ಭಾಷೆಯೆಲ್ಲ ಬೇರೆ ಇದೆ, ಹುಡುಗರು ಗೋವಾಲೆ ಅಂತ ಹೇಳ್ತಾರೆ. ಒಂದೊಂದು ಕಡೆ ಒಂದು ಶಬ್ದಗಳೆಲ್ಲ ಇದೆ ಆ ಥರದ್ದು ಅಂತ. ಹಾಗೆ ಅದನ್ನು ನೆನ್ಪಿಟ್ಕೊಳ್ಳಿ. ಈ ರಾಶಿ ಅನ್ನೋ ಶಬ್ದ ಆಡು ಭಾಷೆಯಲ್ಲಿ ಯಾವ ಅರ್ಥದಲ್ಲಿದೆ ನೆನ್ಪಿಟ್ಕೊಳ್ಳಿ. ಈಗ ನಿಮ್ಗೆ ಅರ್ಥ ಆಗತ್ತೆ ಹೇಗೆ ಭಾಗ ಮಾಡಿದರು ಆಕಾಶವನ್ನು ಅಂತ. ಈಗ ಅರ್ಥ ಆಗತ್ತೆ ನಿಮಗೆ. ಏನು ಅಂದರೆ, ನಕ್ಷತ್ರಗಳ ಗುಂಪಿದೆಯಲ್ಲ, ಅದೇ ಒಂದೊಂದು ರಾಶಿ ಅಂತ. ನಕ್ಷತ್ರಗಳು ಒಂದೇ ಕಡೆ ಇರ್ತವೆ, ಅವು ಆ ಕಡೆ ಈ ಕಡೆ ಹೋಗೋದಿಲ್ಲ, ಸ್ಥಿರ ಅವು. ಅದು ಗೊತ್ತಿತ್ತು ನಮ್ಮ ಪೂರ್ವಜರಿಗೆ ಅಂತ. ಸ್ಥಿರ ಅಂತಲೇ ಕರೆದಿದ್ದಾರೆ ನಕ್ಷತ್ರಗಳನ್ನು ಅಂತ. ಹಾಗಾಗಿ ಆ ನಕ್ಷತ್ರಗಳು ಒಂದೇ ಕಡೆ ಇರೋದ್ರಿಂದ ಅದರ ಮೂಲಕವಾಗಿ ಗುರ್ಸೋಕ್ಕೆ ತುಂಬ ಸುಲಭ ಆಯಿತು ಅಂತ. ಎಲ್ಲಿ ಅಶ್ವಿನಿ ನಕ್ಷತ್ರ, ಭರಣಿ ನಕ್ಷತ್ರ, ಕೃತಿಕಾ ನಕ್ಷತ್ರದೊಂದು ಭಾಗ ಇಷ್ಟು ಸೇರಿದೆಯೋ ಅಷ್ಟು ಆಕಾಶವನ್ನು ಮೇಷ ಅಂತ ಕರೆದರು ಅಂತ. ಕೃತಿಕಾ ನಕ್ಷತ್ರದ ಉಳಿದ ಭಾಗ, ಕೃತಿಕಾ ಆದಮೇಲೆ ಯಾವುದು ನಕ್ಷತ್ರ? ರೋಹಿಣಿ, ಇಡೀ ರೋಹಿಣಿ. ಮೃಗಶಿರದ ಒಂದು ಅರ್ಧ ಭಾಗ, ಅದಷ್ಟು ಸೇರಿ ಆಕಾಶವನ್ನು ಬೌದ್ಧಿಕವಾಗಿ ಒಂದು ಭಾಗ ಮಾಡಿದರು. ಅದನ್ನು ವೃಷಭ ಅಂತ ಕರೆದರು. ಈಗ ಇನ್ನು ಮುಂದೆ ನಿಮಗೆ ಕೋಷ್ಟಕ ಇದೆ, ಕೋಷ್ಟಕದ ಮೂಲಕ ವಿವರಿಸ್ತೀವಿ ನಿಮ್ಗೆ ಅದನ್ನು. ಇಷ್ಟು ಅಂದ್ಕೊಳ್ಳಿ, ನಕ್ಷತ್ರಗಳನ್ನು ಅದು ಒಂದೇ ಕಡೆ ಇರೋದ್ರಿಂದ ಅದು ಗುರುತು ಅಂತ. ಇದು ಮೇಷ, ಇದು ವೃಷಭ, ಇದು ಸಿಂಹ, ಇದು ಮಕರ ಅನ್ನೋದು ಗುರುತು. ಏನಂದರೆ ಆಯಾ ನಕ್ಷತ್ರಗಳು ಅಂತ. ಅದೇ ಒಂದು ರಾಶಿ ಅಂತ. ಆ ನಕ್ಷತ್ರಗಳ ಮಧ್ಯೆ ರಂಗೋಲಿ ಥರ ಗೆರೆ ಎಳೆದ್ರೆ ಈ ರಾಶಿಗಳು ಬರುತ್ತೆ. ಹಾಗಾಗಿ ನಕ್ಷತ್ರಗಳ ರಾಶಿಯೇ ರಾಶಿ ಅಂತ. ರಾಶಿ ಅಂದ್ರೆ ಏನು? ನಕ್ಷತ್ರಗಳ ರಾಶಿ ಅದು ಅಂತ. ಈಗ ಅಶ್ವಿನಿ ಅಂದರೆ ಒಂದೇ ನಕ್ಷತ್ರ ಅಲ್ಲ ಅದು. ಅಶ್ವಿನಿ ಅಂದರೆ ನಕ್ಷತ್ರ ಪುಂಜ, ಅದು ಅನೇಕ ನಕ್ಷತ್ರಗಳು ಸೇರಿದ್ದಾವೆ ಅಲ್ಲಿ. ಭರಣಿ ಅಂದರೆ ನಕ್ಷತ್ರ ಪುಂಜ ಅದು. ಹಾಗಾಗಿ ಅನೇಕ ನಕ್ಷತ್ರಗಳು, ಅನೇಕ ನಕ್ಷತ್ರಗಳು ಒಂದು ಗುಂಪು, ಒಂದು ಗುಡ್ಡೆ ಹಾಕಿದಾಗೆ ಒಂದು ರಾಶಿ. ಅದಷ್ಟು ಸೇರಿ ಇದಿಷ್ಟು ಇದು, ಇದಿಷ್ಟು ಇದು, ಇದಿಷ್ಟು ಇದು, ಮೇಷ, ವೃಷಭ, ಮಿಥುನ, ಕರ್ಕ ಅಂತ ಈ ತರಹ ಮಾಡಿದ್ದಾರೆ. ಸುರೇಶ್ ತೋರಿಸೋಕೆ ಸಾಧ್ಯವ? ಅದನ್ನ ಇಟ್ಕೊಂಡಿದ್ಯಾ? ಅದನ್ನ ಹಾಂ, ಕೆಳಗಿದೆಯಾ? ಆಮೇಲೆ ತೋರಿಸ್ತಾನೆ ಬಿಡು, ಇನ್ನೊಂದು ಸತಿ ಅವರಿಗೆ ಅದನ್ನು ವಿವರಿಸಿದಾಗ ತೋರಿಸೋಣ ಅಂತ. ಹಾಗಾಗಿ ಭೂಮಂಡಲದಲ್ಲಿ ನಿಂತು ನೀವು ಕಲ್ಪನೆ ಮಾಡ್ಕೊಳ್ಳಿ. ಮೊನ್ನೆ ಹೇಳಿದ್ದು ನಿಮ್ಗೆ ಅದನ್ನ. ಭೂಮಿ ಸುತ್ತ ಇರೋ ಆಕಾಶ ಅದು 360 ಡಿಗ್ರಿ ಇದು. 360 ಡಿಗ್ರಿ ಅಲ್ವಾ? 360 ಡಿಗ್ರಿ ಅಂತ ಪೂರ್ತಿ ಹೀಗೆ ವೃತ್ತ ಬಂದರೆ ಎಷ್ಟಾಯ್ತದೆ? ಅರ್ಧ ಆದರೆ 180 ಅಂತ ಹೇಳ್ಬೋದಾಗಿತ್ತು ನೀವು. ಪೂರ್ತಿ ಅಂತ, ಸಂಪೂರ್ಣ ಅಂತ 360 ಡಿಗ್ರಿ ಆಗುತ್ತೆ ಅದು ಅಂತ. 30 ಡಿಗ್ರಿ ಪಾಲು ಮಾಡ್ತಾ ಹೋಗಿದ್ದಾರೆ ಅದನ್ನು. ಮೊದಲನೇ 30 ಡಿಗ್ರಿ ಮೇಷ, ಆಮೇಲೆ 30 ಡಿಗ್ರಿ ವೃಷಭ, ಆಮೇಲೆ 30 ಡಿಗ್ರಿ, ಆ ತರಹ ಮೀನದವರೆಗೂ 30 ಡಿಗ್ರಿ ಅಂತ ಪಾಲು ಮಾಡ್ತಾ ಹೋದಾಗ ಎಷ್ಟಾಗತ್ತೆ? ಎಷ್ಟು ಬರುತ್ತೆ ಅದು? 30 ಅಂತ ಎಷ್ಟಾಗತ್ತೆ? 360. ಜ್ವರ ಕೇಳಿ. ಹಾಂ, 12 ರಾಶಿಗಳು, 12 ರಾಶಿಗಳು ಅಂತ. ಇಷ್ಟು ನಾವು ಇಟ್ಕೊಳ್ಳೋಣ. ಈಗ ಈ ರಾಶಿಗಳು ಹೇಗಿರುತ್ತೆ? ರಾಶಿಗಳಿಗೆ ಸ್ವರೂಪ ಇದೆ ಅಂತ. ಒಂದೊಂದು ರಾಶಿಗೂ ಸ್ವರೂಪ ಇದೆ ಅಂತ. ನಿಮ್ಮದೆಲ್ಲ ಒಂದೊಂದು ರಾಶಿ ಅಲ್ವಾ? ಮೇಷರಾಶಿಯವರೆಲ್ಲ ಕೈ ಎತ್ತಿ. ಯಾರಿದ್ದೀರಿ ಮೇಷರಾಶಿಯವರು? ಮಕರ ರಾಶಿಯವರು ಕೈ ಎತ್ತಿ. ಕರ್ಕಾಟಕ ರಾಶಿಯವರು ಕೈ ಎತ್ತಿ. ಕನ್ಯಾ
ನೋಡಿ ಅಲ್ಲೂ ಕನ್ಯೆಯರಿದ್ದಾರೆ ಆ ಕಡೆನೂ ಅಂತ. ಆಯ್ತು, ಸಿಂಹ ರಾಶಿಯವರು ಕೈ ಎತ್ತಿ. ಈಗ ಮೀನ ಕಡಿಮೆ ಇದೆ. ತುಲಾ, ಈಗ ನೀವು ಕುತೂಹಲದಿಂದ ಇರಿ, ನಿಮ್ಮ ರಾಶಿ ಹೇಗಿರುತ್ತೆ ಅಂತ ನೋಡೋಣ, ಚಿತ್ರ ಸಹಿತ ನೋಡೋಣ ಹೇಗಿರುತ್ತೆ ಅಂತ. ಮಕ್ಕಳೇ, ನಾವು ಹೇಳಿದ್ವಲ್ಲ ಈ ಆಕಾಶದಲ್ಲಿ 12 ಭಾಗ ಅದು ರಾಶಿ ಅಂತ. ಇದು ಯಾಕೆ ಬೇಕು ನಮಗೆ ಇದು ಅಂದರೆ, ಆ 12 ರಾಶಿಯಲ್ಲಿ ಎಲ್ಲೋ ಒಂದು ಕಡೆ ನಮ್ಮ ಕೇಂದ್ರ ಇದೆ ಅಂತ. ಬಾಹ್ಯಾಕಾಶದಲ್ಲಿ 12 ಭಾಗ ಇದೆಯಲ್ಲ, 12 ಭಾಗದಲ್ಲಿ ಯಾವುದೋ ಒಂದು ಭಾಗ ನಮ್ಮದು. ಅದನ್ನೇ ಹೇಳ್ತಾ ಇರೋದು ನೀವೀಗ, ನಾನು ರಾಶಿ ಅಂತ ಹೇಳ್ತಿದ್ದೀರಲ್ಲ ನೀವು. ಅದೇನು ಅಂದರೆ, ಬಾಹ್ಯಾಕಾಶದಲ್ಲಿ, ಅಂತರಿಕ್ಷದಲ್ಲಿ ನಿಮ್ಮನ್ನು ಪ್ರತಿನಿಧಿಸುವ ಭಾಗ ಅದು ಅಂತ. ಅಲ್ಲಿ ನಿಂತು ಗ್ರಹಗಳನ್ನು ನೋಡಬೇಕು ಅಂತ, ಎಲ್ಲೆಲ್ಲಿ ಬಂದವು ಗ್ರಹಗಳು ಅಂತ. ನಿಮ್ಮ ಜಾತಕ ಆಗುತ್ತೆ ಅದು. ನಿಮ್ಮ ಈಗ ಇಲ್ಲಿವ್ರಿಗೆ ಹೇಳಿದ್ರೆ ಏನೋ ಜನರಲ್ ಅದು, ರವಿಗೆ ಈ ಫಲ, ಶುಕ್ರನಿಗೆ ಈ ಫಲ, ಜನರಲ್ ಅದು. ಪರ್ಸನಲ್ ಬೇಡವಾ ನಿಮಗೆ? ನಿಮಗೇನು ಆ ಗ್ರಹಗಳು ನಿಮಗೆ ಯಾವ ಫಲ ಕೊಡ್ತವೆ? ಈ ಸೂರ್ಯ ರಾಜ್ಯ ಕೊಡ್ತಾನಂದ್ರೆ ಎಲ್ಲರಿಗೂ ರಾಜ್ಯ ಕೊಡಲ್ಲ ಅಲ್ವಾ? ಶನಿ ದಾಸ್ಯ ಕೊಡ್ತಾನಂದ್ರೆ ಎಲ್ಲರಿಗೂ ದಾಸ್ಯ ಕೊಡಲ್ಲ, ಯಾರೋ ಕೆಲವರಿಗೆ ಕೊಡುವಂಥದ್ದು. ಯಾರಿಗೆ ಕೊಡ್ತಾರೆ ಯಾರಿಗೆ ಕೊಡಲ್ಲ ಗೊತ್ತಾಗೋದು ಹೇಗೆ ಅಂದರೆ, ನಿಮ್ಮ ರಾಶಿ ಇದೆಯಲ್ಲ ಅಲ್ಲಿಂದ ನೋಡಬೇಕು ಅಂತ, ಯಾವ ಗ್ರಹಗಳು ಎಲ್ಲಿವೆ ಅಂತ. ಹಾಗಾಗಿ ತುಂಬ ಇಂಪಾರ್ಟೆಂಟು ಅಂತ. 2 ಬಗೆಯಲ್ಲಿ ನಿಮ್ಮ ಕೇಂದ್ರ ಬರುತ್ತೆ ಅಲ್ಲಿ. ಒಂದು ನಿಮ್ಮ ಲಗ್ನ ಅಂತ, ಮುಂದಕ್ಕೆ ವಿವರಣೆ ಕೊಡ್ತೀವಿ ಏನು ಅಂತ. ಅದನ್ನು ಲಗ್ನ ಮತ್ತು ರಾಶಿ. ರಾಶಿ ಗೊತ್ತಲ್ವ ನಿಮಗೆ? ಲಗ್ನ ಗೊತ್ತಾ ನಿಮ್ಮದು? ನಿಮ್ಮ ಲಗ್ನ ಗೊತ್ತಾಗತ್ತೆ ಮುಂದೆ. ನಿಮ್ಮ ಜಾತಕ ಎಲ್ಲ ತರಿಸಿಟ್ಕೊಳ್ಳಿ ಮನೆಯಿಂದ. ಈಗ ತರಿಸಿಟ್ಕೊಂಡಿರ್ಬೋದು ಈಗಾಗಲೇ. ನನ್ನ ಪ್ರಕಾರ ನಮಗೆ ನಮ್ಮ ಪರಂಪರಾ ಗುರುಕುಲದ ಪ್ರಧಾನಾಚಾರ್ಯರು ಹೇಳ್ತಾ ಇದ್ರು ನಮ್ಮ ಹತ್ರ, ಅಲ್ಲಿ ಹೋದ್ಮೇಲೆ ಇದ್ದೇ ಕೆಲಸ ಅವರಿಗೆ ಅಂತ. ಗುರುಕುಲಕ್ಕೆ ಹೋದ್ಮೇಲೆ ಎಷ್ಟು ಹೊತ್ತಿಗೂ ಗುರು ಶನಿ ಶುಕ್ರ ಅಂತ ಹೇಳ್ತಾ ಇರ್ತಾರೆ ಅಂತ. ಅಲ್ಲಿ ನಿಮ್ಮ ಜಾತಕ ಎದುರಿಗೆ ಇಟ್ಕೊಳ್ಳಿ, ಆಗ ಗೊತ್ತಾಗತ್ತೆ ನಿಮಗೆ ಅಂತ. ಹಾಗಾಗಿ ಆ ರಾಶಿಗಳು ಯಾವುದೋ ಒಂದು ರಾಶಿಗಳ ಪೈಕಿಯಲ್ಲಿ 1 ಅಥವಾ 2 ನಮ್ಮ ಕೇಂದ್ರಗಳು ಅಂತ. ಅಲ್ಲಿಂದ ನಮ್ಮ ಭವಿಷ್ಯ ನಿರ್ಧಾರ ಆಗತ್ತೆ, ನಮ್ಮ ಹಣೆ ಬರ ನಿರ್ಧಾರ ಆಗತ್ತೆ. ಯಾವುದೋ ಒಂದು ನಮಗೆ ರಿಲೇಟೆಡ್ ಇದೆ ಅದರಲ್ಲಿ ಅಂತ. ಎಲ್ಲವೂ ರಿಲೇಟೆಡ್ಡೇ. ಒಂದು ನಮ್ಮ ಕೇಂದ್ರ, ನಮ್ಮನ್ನೇ ಸೂಚಿಸ್ತವೆ ಅವು ಅಂತ. ಅದು ತುಂಬ ಇಂಪಾರ್ಟೆಂಟ್. ಅದು ಲಗ್ನ ಮತ್ತು ರಾಶಿ ಅಂತ 2. ರಾಮನ ಜಾತಕದಲ್ಲಿ ಲಗ್ನ ಅಂತ ಬರೆದಿತ್ತ ಅಲ್ವಾ, ನೋಡಿದೆ ಅಲ್ವಾ? ಅವನಿಗೆ 2 ಒಂದೇ, ಕರ್ಕ ಲಗ್ನ ಮತ್ತು ಕರ್ಕ ರಾಶಿ ರಾಮನದ್ದು. ಆದರೆ ಎಲ್ರಿಗೂ ಹಾಗೆ ಬರಬೇಕು ಅಂತಿಲ್ಲ. ಲಗ್ನ ಬೇರೆ ರಾಶಿ ಬರ್ಬೋದು ಮತ್ತು ರಾಶಿ ಬೇರೆದಾಗ್ಬೋದು, 2 ಆಗ್ಬೋದು. ಅದೆಲ್ಲ ನೋಡೋಣ ನಿಧಾನಕ್ಕೆ ಮುಂದಕ್ಕೆ. ಹೇಗಿರುತ್ತೆ ಅಂದರೆ, ಮೇಷ, ಒಂದು ನಿಮಿಷ ಆಮೇಲೆ ತರಿಸು ಅವರಿಗೆ, ಒಂದ್ಸರಿ ಹೇಳಿದ ಮೇಲೆ ತರಿಸು. ಮೇಷ ಅಂದ್ರೆ ಏನು? ನೀವೆಲ್ಲ ಸಂಸ್ಕೃತ ಕಲ್ತಿದ್ದೀರಿ. ಮೇಷ ಅಂದ್ರೆ ಏನು? ಆಡು ಅಂತ. ಹಾಗೆ ಇರುತ್ತೆ ಅದು. ವೃಷಭ ಅಂದರೆ ಅದು ಹಾಗೆ ಇರುತ್ತೆ. ಮಿಥುನ ಅಂದರೆ ಜೋಡಿ ಅಂತ. ಮಿಥುನ ಅಂದರೆ ಜೋಡಿ. ಜೋಡಿಯಲ್ಲೂ ಒಬ್ಬ ಪುರುಷ ಒಬ್ಬ ಸ್ತ್ರೀ ಜೋಡಿ. ಪುರುಷನ ಕೈಯಲ್ಲಿ ಗದೆ ಇದೆ, ಸ್ತ್ರೀ ಕೈಯಲ್ಲಿ ವೀಣೆ ಇದೆ. ಅದು ಮಿಥುನ. ಅದು ಕರ್ಕ ಅಂದರೆ ಗೊತ್ತಾ ನಿಮಗೆ? ಕರ್ಕ, ಕರ್ಕಾಟಕ, ಏಡಿ, ಹಾಗೆ ಇರುತ್ತೆ. ಏಡಿ ಥರನೇ ಇರುತ್ತೆ ಅದು. ಸಿಂಹ, ಸಿಂಹ ಥರನೇ ಇರುತ್ತೆ ಸಿಂಹ. ಇನ್ನು ಕನ್ಯಾ ಅಂದರೆ ಕನ್ಯಾ ಅಂದರೆ, ಆದರೆ ನೀರಿನಲ್ಲಿದ್ದಾಳೆ ಅವಳು ಕನ್ಯೆ. ಒಂದು ನೌಕೆ ಒಳಗೆ ಕೂತ್ಕೊಂಡಿದ್ದಾಳೆ. ಒಂದು ಕೈಯಲ್ಲಿ ಸಸ್ಯ ಇದೆ, ಇನ್ನೊಂದು ಕೈಯಲ್ಲಿ ಬೆಂಕಿ ಇದೆ. ಸಸ್ಯ ದಹನ. ಒಂದು ಕೈಯಲ್ಲಿ ಸಸ್ಯ, ಒಂದು ಕೈಯಲ್ಲಿ ಬೆಂಕಿ, ಎರಡನ್ನೂ ಹಿಡ್ಕೊಂಡಿರ್ತಕ್ಕಂಥ ಕನ್ಯೆ ನೌಕೆಯಲ್ಲಿ ಅವಳು ಹೋಗ್ತಾ ಇದ್ದಾಳೆ ಅವಳು, ಅದು ಕನ್ಯಾ. ಅದು ತುಲಾ, ತಕ್ಕಡಿ. ತುಲಾ ಅಂದರೆ ಬರೀ ತಕ್ಕಡಿ ಅಲ್ಲ, ತಕ್ಕಡಿ ಹಿಡಿದ ಪುರುಷ ಅಂತ. ಒಬ್ಬ ವ್ಯಾಪಾರಿ ಕೈಲಿ ತಕ್ಕಡಿ ಇಟ್ಕೊಂಡಿದ್ದಾನೆ, ಅದು ತುಲಾ. ವೃಶ್ಚಿಕ ಅಂದರೆ
ಅನುಭವ ಇದೆಯಾ? ಚೇಳು ಭೇಟಿಯಾಗಿದ್ರ ಯಾವಾಗಲೂ ಚೇಳನ್ನ? ಹ್ಯಾಂಡ್ ಶೇಕ್ ಮಾಡಿದ್ರಾ ಚೇಳಿನ ಜೊತೆಗೆ? ಚೇಳು ತುಂಬ ಹಾಯಾಗಿರುತ್ತಲ್ವಾ? ಒಂದು ಕತೆ ಹೇಳ್ತಾರೆ, ಒಂದು ಬಸವನ ಮೂಗಲು ಬೆರಳಿಟ್ಟ ಅಂತ ಕೇಳಿದ್ದೀರ ನೀವು? ದೊಡ್ಡ ಬಸವ, ಇಕ್ಕೇರಿ ಬಸವ. ಮೂಗಲ್ಲಿ ಸುಮ್ಮನೆ ಇರಬೇಕು ಬೇಡ, ಕಪಿಜಷ್ಟಿ. ಮೂಗೊಳಗೆ ಕೈ ಹಾಕಿಬಿಟ್ಟ, ಬೆರಳು ಹಾಕಿದ. ಅಲ್ಲಿ ಚೇಳು ಕೂತ್ಕೊಂಡಿತ್ತು ಒಳಗಡೆ. ಒಂದು ಚೇಳು ಕಡಿತು. ಸರಿ ಉರಿ ಆಯಿತು ನೋಡಿ, ಕಡಿದಿದ್ದು ಚೆನ್ನಾಗಿ ಉರಿ ಆಯಿತು. ಅದು ಮರ್ಯಾದೆ ಪ್ರಶ್ನೆ. ಟೂರಿಗೆ ಬಂದವರು ಬಿಡಿದವರೆಲ್ಲ ಸ್ನೇಹಿತರೆಲ್ಲ ಇದ್ದಾರೆ, ಅವ್ರ ಮುಂದೆ ತೋರಿಸ್ಕೊಳಕ್ಕಾಗತ್ತಾ ಹೀಗಾಗಿದೆ ಅಂತ? ಏನು ಸುಖ, ಏನು ಸುಖ, ಅಂತ ನಾವು ಶುರು ಮಾಡಿದಂತೆ. ಅಮೃತ ಅಮೃತ ಅಂತ ಕುತೂಹಲ ಮತ್ತು ಬೇರೆಯವರಿಗೂ ಅಂತ ಅವರು ಒಬ್ಬೊಬ್ಬರು ಕೈ ಇಟ್ಟು ಮಾಡೋಕ್ಕೆ ಶುರು ಮಾಡಿದ್ರಂತೆ. ಕಚ್ಚಿಸ್ಕೊಂಡ್ಮೇಲೆ ಮತ್ತೆ ಮರ್ಯಾದೆ ಪ್ರಶ್ನೆ ಅಲ್ವಾ? ಅವರು ಚೆನ್ನಾಗಿದೆ ಚೆನ್ನಾಗಿದೆ ಅಂತ. ಕೊನೆಗೆ ಯಾರೋ ಒಬ್ಬರಿಗೆ ತಡ್ಕೊಳಕ್ಕಾಗಲ್ಲ ಅಂತ ಹೋ ಅಂತ ಕೂತ್ಕೊಂಡಂತೆ, ಅಯ್ಯೋ ಅಂತ ಎಲ್ಲರೂ ಶುರು ಮಾಡ್ಕೊಂಡಂತೆ, ಅಯ್ಯೋ ಅಂತ. ಆಮೇಲೆ ಅಂತ ಅದರ ನಂತರ ವೃಶ್ಚಿಕ. ಧನು ಅಂದರೆ ಸ್ವಲ್ಪ ವಿಚಿತ್ರ ಇದೆ ಇದು. ಧನು ಅಂದರೆ ಇಲ್ಲಿಂದ ಮೇಲೆ ಪುರುಷ, ಕಂಠದ ಮೇಲೆ ಪುರುಷ, ಕಂಠದ ಕೆಳಗೆ ಕುದುರೆ, ಅರ್ಧ ಮನುಷ್ಯ ಅರ್ಧ ಕುದುರೆ ಅಂತ. ಅದು ಧನುರಾಶಿ ಅಂತ. ಇನ್ನು ಮಕರ. ಮಕರ ಅಂದ್ರೆ ಏನು? ಇಡೀ ಮೊಸಳೆ ಅಲ್ಲ ಅದು. ತಲೆ ಮಾತ್ರ ಜಿಂಕೆ ಅಂತ, ಮೈಯೆಲ್ಲ ಮೊಸಳೆ ಅಂತ. ಅದು ಮಕರ ಅದು ಅಂತ. ಇದಕ್ಕೆಲ್ಲ ಅರ್ಥ ಇದೆ, ಇದಕ್ಕೆಲ್ಲ ಮೀನಿಂಗ್ ಇದೆ, ಇದೆಲ್ಲ ಮೆಸೇಜ್ ಇದೆ. ಯಾಕೆ ಹೀಗಿದೆ ತುಂಬ ವಿಷಯಗಳಿದೆ. ಅದಕ್ಕೆ ಮುಂದಕ್ಕೆ ಒಂದು ಚಿಂತನೆ ಮಾಡ್ತಾ ಹೋಗೋಣ. ಕಂಠದವರೆಗೆ ಮೊಸಳೆ, ಕಂಠದ ಮೇಲೆ ತಲೆ ಮಾತ್ರ ಜಿಂಕೆ, ಮೃಗ, ಮೃಗಾಸ್ಯ ಅಂತ ಹೇಳ್ತಾರೆ. ಜಿಂಕೆ ತಲೆ, ಅದು ಮಕರ. ಕುಂಭ ಅಂದರೆ ಮಡಿಕೆ, ಖಾಲಿ ಮಡಿಕೆ ಅದು. ಕುಂಭ ಅಂದರೆ ಯಾರೋ ಒಬ್ಬ ತನ್ನ ಭುಜದ ಮೇಲೆ ಇಟ್ಕೊಂಡಿದ್ದಾನೆ ಅದನ್ನು, ಹೆಗಲ ಮೇಲೆ. ಕುಂಭಧರ ಪುರುಷ ಅಂತ. ಈ ಹೆಗಲ ಮೇಲೆ ಖಾಲಿ ಗಡಿಗೆಯನ್ನು ಇಟ್ಕೊಂಡಂಥ ಪುರುಷ, ಅದು ಕುಂಭರಾಶಿ. ಮೀನ ಅಂದರೆ ಎರಡು ಮೀನು, ಒಂದಲ್ಲ ಅಂತ. ಒಂದರ ಬಾಲವನ್ನು ಒಂದು ಕಚ್ಕೊಂಡಿದೆ ಅಂತ. ಇದರ ಬಾಲದಲ್ಲಿ ಅದರ ಮುಖ, ಅದರ ಬಾಲದಲ್ಲಿ ಇದರ ಮುಖ ಅಂತ. ಹಾಗಿರುವಂಥ ಎರಡು ಮೀನುಗಳು, ಅದು ಮೀನರಾಶಿ ಅಂತ. ಈಗ ಒಂದೊಂದೇ ನೋಡೋಣ ರಾಶಿಯನ್ನು. ಇದು ನಿಮಗಾಗಿ ಸ್ಪೆಷಲ್ ಆಗಿ ಬರೆಸಿರೋದು ಚಿತ್ರ. ಇದು ಗಿರ್ನಳ್ಳಿ ಗಣಪತಿ ಬರೆದಿದ್ದಾರೆ ಈ ಚಿತ್ರವನ್ನು. ಈ ಇಂಟರ್ನೆಟ್ಟಲ್ಲಿ ಎಲ್ಲೂ ವ್ಯವಸ್ಥಿತವಾಗಿ ಸಿಗಲೇ ಇಲ್ಲ. ನಮ್ಮ ಭಾರತೀಯ ದ್ವಾದಶ ರಾಶಿಗಳು ಸರಿಯಾಗಿ ಸಿಕ್ಕೋದೇ ಇಲ್ಲ, ಎಲ್ಲ ವಿದೇಶಿಯರು ಸಿಗುವಂಥದ್ದು. ನಮಗೆ ನಮ್ಮದು ಬೇಕಾಗಿತ್ತು, ಭಾರತೀಯವಾದ ಬೇಕಾಗಿತ್ತು. ಹಾಗಾಗಿ ಪ್ರತ್ಯೇಕ ಬರೆಸಿದ್ದು ಚಿತ್ರ ನಿಮ್ಮ ಪಾಠದ ಸಲುವಾಗಿ. ಮೇಷರಾಶಿ, ಅದರ ಸ್ವರೂಪ ಇದು, ಆಡು ಅಂತ. ವೃಷಭ ನಂದಿ, ವೃಷಭ ಅಂದರೆ. ಮಿಥುನ ನೋಡಿ, ಪುರುಷನ ಕೈಲಿ ಏನಿದೆ, ಸ್ತ್ರೀ ಕೈಲಿ ಏನಿದೆ, ಆಯ್ತು. ಕರ್ಕ, ಎಷ್ಟು ಚಂದ ಇದೆ ಅಲ್ವಾ? ಅದ್ರ ಕಣ್ಣಿಗೆ ಅದು ಚಂದವೇ, ಇದು ನಮ್ಮ ಕಣ್ಣಿಗೆ ಬೇರೆ ಥರ ಕಾಣ್ಬೋದು. ಸಿಂಹ, ಕನ್ಯಾ, ಸಸಸ್ಯ ದಹನ ಅಂತ. ಸದೀಪ ಅಂತಲೂ ಹೇಳಿದ್ದಾರೆ ಅದನ್ನು ಎಷ್ಟೋ ಕಡೆಗೆ. ದೀಪ ಅಂತಲೇ ನಾವು ಕೊಟ್ಟಿದ್ದು ಬರ್ಸೋದಕ್ಕೆ ಅದನ್ನು. ಒಂದು ಕೈಯಲ್ಲಿ ದೀಪ, ಬೆಂಕಿ ಇದೆ ಅಂತ ಅಷ್ಟೇ ಹೇಳಿರೋದು, ಕೆಲವು ಕಡೆಗೆ ದೀಪ ಅಂತಲೂ ಕೂಡ ಹೇಳಿದ್ದಾರೆ ಅದನ್ನು. ಹಾಗಾಗಿ ಸಸ್ಯ, ದೀಪ, ನೌಕೆ, ಕನ್ಯೆ. ಆಮೇಲೆ ಕನ್ಯೆ ಆದಮೇಲೆ ಯಾವುದು? ತುಲಾ. ತುಲಾಧರ ಪುರುಷ ಅಂತ. ತುಲಾ ಅಂದರೆ ಬರೀ ತಕ್ಕಡಿ ಮಾತ್ರ ಅಲ್ಲ, ತುಲಾಧರ ಪುರುಷ ಅಂತ. ವೃಶ್ಚಿಕ, ನಿಮ್ಮ ಸ್ನೇಹಿತ ಬರ್ತಾ ಇದ್ದಾನೆ ನೋಡಿ. ಈಗ ಭೇಟಿಯಾಗಕ್ಕೆ ಹೋಗ್ಬೇಡಿ. ಒಂದು ವೇಳೆ ಮಾತುಕತೆ ಮಾಡಿದ್ರು ಮುಂದ್ಗಡೆ ಮಾತ್ರ ಮಾತುಕತೆ ಮಾಡಬೇಕು, ಹಿಂದ್ಗಡೆ ಮಾತುಕತೆ ಮಾಡೋಕ್ಕೆ ಹೋಗ್ಬಾರ್ದು ಯಾವುದೇ ಕಾರಣಕ್ಕೂ. ಆಮೇಲೆ ಧನು, ಇನ್ನೊಂಚೂರು ಪರಿಷ್ಕಾರ ಇದರಲ್ಲಿ. ತಲೆ ಮಾತ್ರ ಪುರುಷ ಅಲ್ಲಿ,
ಮತ್ತೆಲ್ಲ ಕುದುರೆ. ಮುಂದಕ್ಕೆ ಹೋಗೋಣ. ಮಕರ. ಮಕರೋ ಮೃಗಾಸ್ಯ. ಮೃಗಶಿರ ನಕ್ಷತ್ರ ಅಲ್ಲ, ತಲೆ ಜಿಂಕೆ ಇದ್ದು ಮೈಯೆಲ್ಲ ಮೊಸಳೆ ಇದ್ದು ಅಂತ. ಆಮೇಲೆ ಕುಂಭರಾಶಿಯವರು ಯಾರಿದ್ದೀರಿ ಇಲ್ಲಿ? ಆ ಗಡಿಗೆ ಮಾತ್ರ ಖಾಲಿ ಇದೆ. ಮೀನ, ಇದು ಮೀನರಾಶಿ ಅಂತ. ಹಾಗಾಗಿ ಅದನ್ನ ಈ ಥರ ವಿವರಣೆ ಕೊಟ್ಟಿದ್ದಾರೆ. ಮೀನೋ ರಾಶಿ ಮತ್ಸ್ಯದ್ವಯಂ ಅನ್ಯೋನ್ಯಂ ಪುಚ್ಛಾಭಿಮುಖಂ. ಅದು ಮೀನರಾಶಿ. ನಿಮ್ಗೆ ಗೊತ್ತಾಗತ್ತೆ ನಾವು ಹೇಳಿದ್ದು. ಘಟಿ ಕುಂಭ ಸ್ಕಂಧಾಸಕ್ತ ರಿಕ್ತ ಘಟಧಾರಿ ಪುರುಷ. ಸ್ಕಂಧ ಅಂದರೆ ಇದು ಹೆಗಲು. ಸ್ಕಂಧಾಸಕ್ತ ರಿಕ್ತ ಘಟಧಾರಿ, ಖಾಲಿ ಕೂಡ ಪುರುಷ ಕುಂಭ. ನೃಮಿಥುನಂ ಸ್ತ್ರೀ ಪುಮಾಂಸವು, ಸ್ತ್ರೀ ಪುರುಷ ಇಬ್ಬರು ಇರುವಂಥದ್ದು ಮಿಥುನ. ಗದಂ ವೀಣಂ, ಗದೆ ಮತ್ತು ವೀಣೆ ಎರಡೂ ಇದೆ ಅಲ್ಲಿ. ಆಮೇಲೆ ಚಾಪಿ ನರಹ ಅಶ್ವಜಘನಃ. ಚಾಪಿ ಅಂದರೆ ಕೈಯಲ್ಲಿ ಧನಸ್ಸಿದೆ ಒಬ್ಬ ಪುರುಷ, ಆದರೆ ಕೆಳಭಾಗ ಪೂರ್ತಿ ಕುದುರೆ ಇದ್ದು ಅಂತ. ಮಕರೋ ಮೃಗಾಸ್ಯ, ನಿಮ್ಗೆ ಹೇಳಿದೀವಿ ಈಗಾಗಲೇ, ತಲೆ ಮಾತ್ರ ಮೃಗದ್ದು ಅಂತ. ಆಮೇಲೆ ವಿದ್ಯಮಾನ ತುಲಫ್ ಪುರುಷ ಅಂತ, ತಕ್ಕಡಿ ಹಿಡಿದಿರುವಂಥ ಪುರುಷ. ಕನ್ಯಾ ಕುಮಾರಿ ಪ್ಲವ ಅಂದರೆ ನೌಕೆಯಲ್ಲಿ ಕೂತ್ಕೊಂಡಿದ್ದಾಳೆ. ನೌಕಾಸ್ಥ ಸಸ್ಯ ದಹನ. ಆಮೇಲೆ ಉಳಿದವೆಲ್ಲ ಅವ್ರ ರಾಶಿ ಇದ್ದ ಹಾಗೆ ಅಂತ. ಅಂದರೆ ಮೇಷ ಅಂದರೆ ಮೇಷ, ಸಿಂಹ ಅಂದರೆ ಸಿಂಹ, ಕರ್ಕ ಅಂದರೆ ಕರ್ಕ ಅಲ್ವಾ, ವೃಶ್ಚಿಕ ಅಂದರೆ ವೃಶ್ಚಿಕ. ಅಂದರೆ ಸ್ವನಾಮ ಸದೃಶಾಹ, ಆ ಹೆಸರು ಏನಿದೆಯೋ ಅದಕ್ಕೆ ತಕ್ಕಂತೆ ಆಕಾರ ಅದರಿದ್ದು ಅಂತ. ಈಗ ಇದರಲ್ಲಿ ಏನು ಗೊತ್ತಾಗತ್ತೆ ನಮಗೆ? ಏನಪ್ಪ ಗೊತ್ತಾಗತ್ತೆ ಇದರಲ್ಲಿ? ಏನು ಮೆಸೇಜ್ ಇರ್ಬೋದಪ್ಪ ಇದರಲ್ಲಿ ಅಂತಂದರೆ, ನಿಮ್ಗೆ ಅದನ್ನು ಹೇಳ್ತಾ ಹೋಗ್ತೀವಿ. ಈಗ ಒಂದು ವಸ್ತು ಕಳೆದೋಗಿದೆ ಅಂತ ಅಂದ್ಕೊಳ್ಳಿ, ನೀವು ಹುಡುಕ್ಬೇಕು, ನೀವು ಅದನ್ನು ಎಲ್ಲಿದೆ ಅಂತ ಹುಡುಕ್ಬೇಕು ನೀವು ಅದನ್ನು. ಈಗ ಮೇಷರಾಶಿ ಬಂತು, ಅದು ಹೇಗೆ ಬರುತ್ತೆ ಅಂತ ಆಮೇಲೆ ನೋಡೋಣ. ಈ ಜ್ಯೋತಿಷಿಗಳು, ನೀವು ಕಬಡ್ಡಿ ಆಡೋದು ನೋಡಿದ್ದೀರಾ? ನೀವು ಜ್ಯೋತಿಷಿಗಳು ಕಬಡ್ಡಿ ತಿರುಗಿಸ್ತಾರೆ ನೋಡಿದ್ದೀರಾ? ಈಗೊಂದು, ಆಮೇಲೆ ಒಂದು ಮುಷ್ಟಿ ತೆಗೆದು ಈ ಪಕ್ಕದಲ್ಲಿ ಇಡ್ತಾರೆ ಅಲ್ವಾ? ಪಕ್ಕದಲ್ಲಿ ಇಟ್ಮೇಲೆ ಮತ್ತೆ ಲೆಕ್ಕ ಮಾಡೋಕ್ಕೆ ಶುರು ಮಾಡ್ತಾರೆ. ಅದನ್ನು ಗುಂಪು ಬೇರೆ ಮಾಡ್ತಾ ಹೋಗ್ತಾರೆ. ಅದನ್ನು ನೋಡಿದ್ದೀರಾ ಇದನ್ನು? ಆಮೇಲೆ ಒಂದು ಚೂರು ಬೇರೆ ಉಳಿಸ್ಕೊಳ್ತಾರೆ. ಆಮೇಲೆ ಇಂಥ ರಾಶಿಯನ್ನು ಶುರು ಮಾಡ್ಕೊಳ್ತಾರೆ. ಏನು ಮಾಡ್ತಾರೆ ಗೊತ್ತಾ ನಿಮಗದು? ಹೀಗನ್ಬೇಕಾದ್ರೆ ಪ್ರಾರ್ಥನೆ ಮಾಡ್ತಾರೆ ಅವರು. ದಕ್ಷಿಣಾಮೂರ್ತಿ ಪ್ರಾರ್ಥನೆ ಮಾಡಬೇಕು, ಎಷ್ಟು ದೇವರು ಪ್ರಾರ್ಥನೆ ಮಾಡಬೇಕು, ಯಾಕೆಂದರೆ ಸರಿಯಾದ ರಾಶಿ ಸಿಗಬೇಕು, ಸತ್ಯವಾದ ರಾಶಿ ಸಿಗಬೇಕು. ಆಮೇಲೆ ಪ್ರಾರ್ಥನೆ ಮಾಡ್ಕೊಂಡು ಮುಷ್ಟಿಲಿ ತೆಗೆದು, ಅವ್ರಿಗೇನು ಲೆಕ್ಕ ಮಾಡೋಕ್ಕಾಗಲ್ಲ ಎಷ್ಟಿದೆ ಅಂತಲ್ಲಿ, ಮ್ಯಾಚ್ ಫಿಕ್ಸಿಂಗ್ ಇಲ್ಲ ಅದರಲ್ಲಿ. ಇಂಥ ರಾಶಿ ಬರಬೇಕು ಅಂತ ಡಿಸೈಡ್ ಮಾಡೋಕ್ಕಾಗಲ್ಲ. ಮೊದಲೇ ಅವರು ಮುಷ್ಟಿಲಿ ತೆಗಿತಾರಲ್ಲ, ಹೀಗಿಡ್ತಾರೆ. ಇಟ್ಮೇಲೆ ಏನು ಮಾಡ್ತಾರೆ ಗೊತ್ತಾ? 100 ಬೇರೆ ಮಾಡ್ತಾ ಹೋಗ್ತಾರೆ ಅವರು. 100 ಏನು ಹೇಳಿ? 100 ಬೇರೆ ಮಾಡ್ತಾ ಹೋಗ್ತಾರೆ. ಎಷ್ಟು ಉಳಿತು ಆಮೇಲೆ ಅಂತ ನೋಡ್ತಾರೆ. 3 ಉಳಿದ್ರೆ, 6 ಉಳಿದ್ರೆ, 9 ಉಳಿದ್ರೆ, 1 ಉಳಿದ್ರೆ, 12 ಉಳಿದ್ರೆ, ಅಂದರೆ ಎಷ್ಟು ಉಳಿಲೇ ಇಲ್ವಪ್ಪ. 100 ಭಾಗ ಮಾಡ್ತಾ ಹೋದಾಗ ಏನು ಉಳಿಲೇ ಇಲ್ಲ ಶೇಷ. ಅವು ಏನು ಉಳಿದಂತಾಯ್ತು? 12 ಉಳಿದಂತಾಯ್ತಲ್ವಾ, ಮೀನ ಅಂತ. ಹೀಗೆ ರಾಶಿ ತೆಗಿತಾರೆ ಅವರು ಅಂತ. ನೀವೆಲ್ಲ ಮರಿ ಜ್ಯೋತಿಷಿಗಳಾದ್ರಿ, ಈಗ ನಿಮಗಿದು ಗೊತ್ತಾಯ್ತಲ್ಲ, ಮುಖ್ಯವಾದ ಗುಟ್ಟು ಇದು. ಹೀಗೆ ಅವ್ರು ಯಾಕೆ ಇದನ್ನು ಮಾಡ್ತಾರೆ, ಕವಡೆಗಳನ್ನ ಯಾಕೆ ಬಳಸ್ತಾರೆ ಅಂದರೆ, ಒಂದು ರಾಶಿ ನಿರ್ಧಾರ ಮಾಡಬೇಕು ಅವರು ಅಂತ. ಯಾವುದೋ ಒಂದು ರಾಶಿ ಬರಬೇಕು, ಅದಕ್ಕೋಸ್ಕರ ಮಾಡ್ತಾರೆ. ಏನೋ ಒಂದು ವಸ್ತು ಕಳೆದೋಗಿದೆ ಅಂತ ಅಂದ್ಕೊಳ್ಳಿ, ನೀವು ಎಲ್ಲಿದೆ ಅಂತ ನೋಡಬೇಕು. ತುಂಬ ಡೀಟೇಲ್ಸ್ ಇದೆ ಅದಕ್ಕೆ. ನಿಮ್ಗೆ ತುಂಬ ಸೂಚನೆ ಕೊಡೋದು ನಾವು. ಈಗ ಮೇಷರಾಶಿ ಬಂತು ಅಂತ ಅಂದ್ಕೊಳ್ಳಿ, 1 ಉಳಿತು. 1 ಉಳಿದ್ರೆ ಮೇಷರಾಶಿ ಬಂದು ಏನು ಗೊತ್ತಾಗತ್ತೆ ನಿಮಗೆ? ಆಡುಗಳು ತಿರುಗಾಡುವಂಥ ಸ್ಥಳ ಅಂತ. ಆಡುಗಳು ಎಲ್ಲಿರುತ್ತೆ ಸಾಮಾನ್ಯ?
ಅಂತ ಜಾಗ ಅಂತ. ವಾಪಸ್ ಬರ್ತೀವಿ ಮತ್ತೆ, ಇನ್ನು ವಿವರಗಳಿದೆ, ವಾಪಸ್ ಬರ್ತೀವಿ. ವೃಷಭ ಬಂತು, 2 ಬಂತು ಅಂತ ಅಂದ್ಕೊಳ್ಳಿ ನೀವು. ಆಗೇನು ಹೇಳಬೇಕು? ಎತ್ತು ಎಲ್ಲಿರುತ್ತೆ? ಕೊಟ್ಟಿಗೆಯಲ್ಲಿರುತ್ತೆ. ಒಂದು ನೀವು ಕೊಟ್ಟಿಗೆಯಲ್ಲಿದೆ ವಸ್ತು ಅಂತ ಹೇಳ್ಬೇಕು ನೀವು. ಇಲ್ಲ, ಎತ್ತು ಮತ್ತೆಲ್ಲಿರುತ್ತೆ? ಯೋಚನೆ ಮಾಡಿ. ಗದ್ದೆಯಲ್ಲಿರುತ್ತೆ. ಗದ್ದೆ ಅಂತಲೂ ಕೂಡ ಊಹೆ ಮಾಡ್ಬೋದು ಅಂತ. ಎತ್ತು ಮೇಯಕ್ಕೆ ಹೋಗುತ್ತಲ್ವಾ, ಹತ್ತಿರ ಇರೋ ಕಾಡಿಗೆ ಮೇಯಕ್ಕೆ ಹೋಗುತ್ತೆ, ಅದನ್ನು ಕೂಡ ಊಹೆ ಮಾಡ್ಬೋದು ಅಂತ. ಮಿಥುನ ಬಂತು ಅಂತ ಅಂದ್ಕೊಳ್ಳಿ ನೀವು, ಅದು ಮಲಗೋ ಮನೆ ಅಂತ ಅರ್ಥ. ಅದು ಪುರುಷ ಸ್ತ್ರೀ ಗಂಡ ಹೆಂಡತಿ ಅಂತ ಅಂದ್ಕೊಳ್ಳಿ ನೀವು. ಯಾರು ಮನುಷ್ಯರು ವಾಸ ಮಾಡೋ ಜಾಗ, ಮಲಗೋ ಕೋಣೆ, ಉದ್ಯಾನ. ಮತ್ತು ಏಡಿ ಬಂತು ಅಂದರೆ ಏನು ಮಾಡೋದು? ಎಲ್ಲಿದೆ ಅಂತ ಹೇಳಬೇಕು. ಕರ್ಕ ಬಂದರೆ ಏನು ಹೇಳಬೇಕು? ನೀರೊಳಗಿದೆ ಅದು ಅಂತ ಹೇಳ್ಬೇಕಾಗತ್ತೆ ಅಂತ. ಆ ವಸ್ತು ಅಂತ ನೀರಲ್ಲಿದೆ ಅಂತ. ಇದು ಬರೀ ಎಕ್ಸಾಂಪಲ್, ಇದು ತುಂಬ ವಿವರಗಳಿದೆ ಮುಂದೆ ಇದಕ್ಕೆ. ಸಿಂಹ ಬಂತು, ಆಗೇನು ಹೇಳ್ತೀರಿ? ಕಾಡು, ಗುಹೆ ಅಂತ ಹೇಳ್ತೀರಿ, ಕಾಡು ಅಂತ ಹೇಳ್ತೀರಿ ಅಲ್ವಾ? ಸ್ವಲ್ಪ ಎತ್ತರದ ಜಾಗ. ಸ್ಥಾನಂ ಮೃಗೇಂದ್ರಸ್ಯದು ತುಂಗದೇಶ ಅಂತ. ಸಿಂಹ ಗರ್ಜನೆ ಮಾಡುತ್ತಲ್ವ, ಎತ್ತರದ ಪ್ರದೇಶಕ್ಕೂ ಗರ್ಜನೆ ಮಾಡುತ್ತಲ್ವ. ಸ್ವಲ್ಪ ಈ ಮೇಲಿನ ಪ್ರದೇಶಗಳನ್ನ ಇಷ್ಟಪಡುತ್ತೆ ಸಿಂಹ ಯಾವಾಗಲೂ. ಹಾಗಾಗಿ ಕಾಡಲ್ಲೂ ಕೂಡ ಎತ್ತರದ ಜಾಗ, ಶೈಲ, ಬೆಟ್ಟ ಅಂತ ಅನ್ಬೋದು ನೀವು ಅಂತ. ಇನ್ನು ಕನ್ಯಾ ಬಂತು, ಆಗೇನು ಅನ್ಕೋತೀರಿ? ಏನು ಹೇಳ್ಬೇಕು ನೀವು? ಕದ್ದವನು ತಗೊಂಡು ದೋಣಿ ದಾಟ್ಕೊಂಡು ಆ ಕಡೆ ಹೋಗ್ಬಿಟ್ಟಿದ್ದಾನೆ ಅಂತ, ಹೊಳೆ ದಾಟ ಆ ಕಡೆ ಹೋಗಿದ್ದಾರೆ ಅಂತ ಅನ್ಬೋದು ಅಂತ. ಉದಾಹರಣೆ ಹೇಳ್ತಾ ಇರೋದು ನಾನು ನಿಮಗೆ ಅಂತ. ಅದು ಹುಡುಗಿ ಅಂತ ಅನ್ಬೋದು, ಹುಡುಗಿ ಕೈಲಿದೆ ಅಂತ ಅನ್ಬೋದು ನೀವು ಬೇಕಿದ್ರೆ. ಉದಾಹರಣೆ ಹೇಳ್ತಾ ಇರೋದು ಅಂತ. ಈಗ ಕನ್ಯಾ ರಾಶಿ ಅಂದರೆ ನೀರು ಹೌದು ಕಾಡು ಹೌದು ಅಂತ ಹೇಳ್ತಾರೆ. ಈಗ ದೋಣಿ ಅಂದರೆ ಏನರ್ಥ? ಆ ಕಡೆ ಈ ಕಡೆ ದಡ ಇರುತ್ತಲ್ವಾ, ದಡದ ಕಾಡು ಮತ್ತು ನೀರು ಅಂತ. ಹಾಗಾಗಿ ನೀರಿರುವ ಕಾಡು ಅಂತೂ ಹೇಳ್ಬೋದು ಅದಕ್ಕೆ ಅಂತ. ಪಾಥ ಸಸ್ಯಾನ್ವಿತಂ ಅಂತ. ನೀರು ಕಾಡು, ನೀರು ಸಸ್ಯ ಎರಡೂ ಇರುವಂಥ ಪ್ರದೇಶ ಅಂತ. ತುಲಾ ಬಂತು. ತುಲಾದಿಂದ ಏನು ಊಹೆ ಮಾಡ್ಬೋದು? ವ್ಯಾಪಾರ ಎಲ್ಲಾಗತ್ತೆ? ಪೇಟೆ, ಅಂಗಡಿ, ಪೇಟೆ, ನಗರ, ಇಂಥದ್ದನ್ನು ತುಲಾದಿಂದ ಯೋಚನೆ ಮಾಡ್ಬೋದು ಅಂತ. ವೃಶ್ಚಿಕ ಬಂತು, ಎಲ್ಲೋ ಸಂಧಿಗೊಂದಿಲಿದೆ ವಸ್ತು ಅಂತ ಅನ್ಬೇಕಾಗತ್ತೆ ನಾವಾಗ ಅಂತ. ಎಲ್ಲೋ ಬಿರುದೊಳಗಡೆ ಇದೆ ಅಂತ, ಪಟ್ರಲ್ಲಿದೆ, ಬಿರುದೊಳಗಡೆಗಿದೆ, ಅದು ಸಂಧಿಗೊಂದಲ್ಲಿದೆ ಅಂತ ಹೇಳಬೇಕಾಗತ್ತೆ ಅಂತ. ಇನ್ನು ಧನುರಾಶಿ ಬಂತು. ಆಗ ಕುದುರೆ ಎಲ್ಲಿರುತ್ತೆ? ಸಾಮಾನ್ಯವಾಗಿ ಕುದುರೆ ಎಲ್ಲಿರುತ್ತೆ? ಅಶ್ವಶಾಲೆ ಎಲ್ಲಿರುತ್ತೆ? ನಿಮ್ಮನೆಲ್ಲ ಅಶ್ವಶಾಲೆ ಇದೆಯಾ? ಎಲ್ಲಿರುತ್ತೆ ಅದು? ಅರಮನೆಯಲ್ಲಿರುತ್ತೆ ಅಂತ. ಧನುರಾಶಿ ಬಂತು ಅಂದರೆ ಅರಮನೆ. ಬಿಲ್ಲು ಬಾಣ ಎಲ್ಲಿರುತ್ತೆ? ಬಿಲ್ಲು ಬಾಣದ ಉಪಯೋಗ ಎಲ್ಲಿ? ಯುದ್ಧ ಭೂಮಿ, ರಣಭೂಮಿ, ಯುದ್ಧ ನಡೆಯುವಂಥ ಪ್ರದೇಶ, ಅಥವಾ ಅರಮನೆ, ಅಥವಾ ಅಶ್ವಶಾಲೆ, ಹೀಗೆ ಬರೋ ಅಂಥದ್ದು ಅಂತ. ಇನ್ನು ಮಕರ ಬಂತು ಅಂದರೆ, ಮಕರ ಅಂದರೆ ಮಕರದ ಅರ್ಧ ಭಾಗ ಕಾಡು, ಅರ್ಧ ಭಾಗ ನೀರು ಅಂತ. ಯಾಕೆ ಹೇಳಿ? ಜಿಂಕೆ ಇರೋದೆಲ್ಲಿ? ಮೊಸಳೆ ಇರೋದೆಲ್ಲಿ? ಆಯಿತು, ಯಾವ ಅರ್ಧ ಕಾಡು ಯಾವ ಅರ್ಧ ನೀರು ಅಂತ ಯಾಕೆ ಗೊತ್ತಾಗತ್ತೆ ಮಕರ ರಾಶಿಲಿ? ತಲೆ ಖರ್ಚು ಮಾಡಬೇಕು. ನಿಮ್ಮ ಜ್ಯೋತಿಷ್ಯದಲ್ಲಿ ಮುಖ್ಯ ಬೇಕಾಗೋದು ತಲೆನೇ ಅಂತ. ಈಗ ಮೊದಲು ತಲೆನೋ ಕಾಲ? ಬಾಲ ಮೊದಲು ತಲೆ ಮೊದಲು? ಮಕರದ ಪೂರ್ವ ಭಾಗ ಮೃಗ, ಜಿಂಕೆ. ಮಕರದ ಉತ್ತರ ಭಾಗ ಅಪರಾರ್ಧ ಅದು ಮೊಸಳೆ ಅಥವಾ ನೀರು ಅದು ಅಂತ. ಹಾಗಾಗಿ ಹಿಂದಿನ ಭಾಗ ಬಂದರೆ ಅದು ಸೂಕ್ಷ್ಮ ಚಿಂತನೆ ಮಾಡೋಕ್ಕಾಗತ್ತೆ. ರಾಶಿಯ ಪೂರ್ವಾರ್ಧವೋ ಉತ್ತರಾರ್ಧವೋ ಅಂತ. ಪೂರ್ವಾರ್ಧ ಆದರೆ ಅದು ಕಾಡು, ಅದು ಉತ್ತರಾರ್ಧಕ್ಕೆ ಬಂದರೆ ನೀರು ಅಂತ ಹೇಳಬೇಕು ಅದು ಅಂತ. ಇನ್ನು ಕುಂಭರಾಶಿ ಬಂತು. ಕುಂಭರಾಶಿಗೆ ಏನು ಊಹೆ ಮಾಡ್ಬೋದು ನೀವು? ನೀವು ಕಳ್ಕೊಂಡ ಆಭರಣ ಯಾವುದೋ ಚೆಂಪೊಳಗಿರ್ಬೇಕು ಅಂತ ಅನ್ಬೋದು ನೀವು ಬೇಕಿದ್ರೆ ಅಂತ, ಕುಂಭರಾಶಿ ಬಂದರೆ ಅಂತ. ಅಥವಾ ಚೆಂಬಿನ ಥರದ್ದು ಯಾವುದೋ ಒಂದು ಅಂಥದ್ರಲ್ಲಿ ಇರ್ಬೋದು ಅಂತ ಅನ್ಬೋದು ನೀವು ಬೇಕಿದ್ರೆ. ಆಯಿತು, ಈ ಗಡಿಗೆ ಎಲ್ಲಿರುತ್ತೆ ಅಥವಾ ತಂಬಿಗೆ ಎಲ್ಲಿರುತ್ತೆ? ಸಾಮಾನ್ಯವಾಗಿ ದೇವ್ರ ಕೊಂಡಿಲಿರುತ್ತೆ. ಮುಖ್ಯವಾಗಿ ಎಲ್ಲಿರುತ್ತೆ ಹೇಳಿ?
ಅಡುಗೆ ಮನೆ, ಮೊದಲು ಅಡುಗೆ ಮನೆ ಬರಬೇಕು ನಿಮಗೆ ಅಲ್ವಾ? ಅಡುಗೆ ಮನೆ, ಈಗ ದೇವ್ರ ಕೋಣೆನೂ ಬರ್ಬೋದು, ಬಸರ ಮನೆ ಕೂಡ ಬರ್ಬೋದು, ಅಲ್ಲೂ ಇರುತ್ತೆ. ಆದರೆ ಅಡುಗೆ ಮನೆ ಪಾತ್ರೆಗಳ ಜಾಗ ನೋಡಿ. ಕುಂಭ ಅನ್ನೋದೊಂದು ಪಾತ್ರೆ ಅದು ಅಂತ. ಪಾತ್ರೆಗಳೆಲ್ಲ ಎಲ್ಲಿರುತ್ತೆ? ಅಡುಗೆ ಮನೇಲಿ ಹುಡುಕು ಅಂತ ಅನ್ಬೋದು ನಾವು ಅಂತ, ಆಗ ಅಂತ ಅದಿರ್ಬೋದು ನೋಡು ಅಂತ ಅನ್ಬೋದು ಅಂತ ಉದಾಹರಣೆ ಹೇಳಿದ್ದು. ಇನ್ನು ಬೇರೆನೂ ಹೇಳ್ಬೋದು ಇದರಲ್ಲಿ. ಬೇರೆ ಯಾವ ಥರ ಹೇಳ್ಬೋದು ಅಂದರೆ, ಈಗ ಮಡಿಕೆ ಮಾಡೋನು ಯಾರು? ಕುಂಬಾರರ ಬೀದಿಲಿ ನೋಡು ಅಂತ ಅನ್ಬೋದು. ಕುಂಬಾರ ಬೀದಿಂತ ಇರ್ತಿತ್ತು ಒಂದು ಕಾಲದಲ್ಲಿ, ಈಗ ಅದು ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಕುಂಬಾರನ ಬೀದಿನೋ ಕುಂಬಾರನ ಮನೆನೋ ಅಲ್ಲಿದೆ ನೋಡು ಅಂತ ಅನ್ಬೋದು ಬೇಕಿದ್ರೆ ಅಂತ. ಆಮೇಲೆ ಮೀನೇ ಬಂತು, ನೀರೇ ಮತ್ತೆ ಪ್ರಶ್ನೆನೇ ಇಲ್ಲ ಅಂತ ಅಲ್ಲಿ. ಇಲ್ಲಿ ಇನ್ನೂ ಬೇರೆ ಬೇರೆನೂ ಬರುತ್ತೆ, ಹೇಳಿದ್ದಾರೆ ಅದಕ್ಕೆ ಇನ್ನೂ ಬೇರೆ ಬೇರೆನೂ ನಿಮ್ಗೆ ಹೇಳ್ತೀವಿ. ಅದನ್ನು ನಿಮ್ಗೆ ಉದಾಹರಣೆ ಹೇಳ್ತೀನಿ ನಿಮಗೆ. ಈಗ ಕುಜ ಅಂದರೆ ಬೆಂಕಿ ಅಲ್ವಾ? ಬೆಂಕಿ ಬಿದ್ದಿದೆ ಅಂತ ಅನ್ಕೊಳ್ಳಿ ನೀವು. ಈಗ ಮೇಷದಲ್ಲಿ ಕಂಡ್ರೆ, ಕುಜ ಮೇಷದಲ್ಲಿ ಕಂಡ್ರೆ ಕಾಡಿನಲ್ಲಿ ಬೆಂಕಿ, ಕಾಡಿಗೆಚ್ಚು ಅಂತ ಅನ್ಬೋದು ನೀವು ಅದನ್ನು. ಅದೇ ಮಿಥುನದಲ್ಲಿ ಕಂಡ್ರೆ ಮಲ್ಗೋ ಕೋಣೆಗೆ ಬೆಂಕಿ ಬಿದ್ದಿದೆ ಅಂತ ಹೇಳ್ಬೋದು ನೀವು ಅಂತ. ಧನು ರಾಶಿಯಲ್ಲಿ ಕಂಡ್ರೆ ಅರಮನೆಯಲ್ಲಿ ಬೆಂಕಿ ಅಂತ ಅನ್ಬೋದು ನೀವು. ಅದೇ ಕುಂಭದಲ್ಲಿ ಕಂಡ್ರೆ ಗಡಿಗೆ ಒಳಗೆ ಬೆಂಕಿ ಇರೋ ಸಂದರ್ಭ ಒಂದಿದೆ, ಗೊತ್ತಾ ನಿಮಗೆ? ಗೊತ್ತಾ? ಪಾಪ ಮಕ್ಕಳು ನಿಮ್ಗೆ ಅಷ್ಟೆಲ್ಲ ಗೊತ್ತಿರಲ್ಲ. ಗಡಿಗೆಯಲ್ಲಿ ಬೆಂಕಿ ಇಟ್ಕೊಂಡು ಹೋಗ್ತಾ ಇರ್ತಾರೆ, ಗೊತ್ತಾ ಯಾವಾಗ ಅಂತ? ಪ್ರೇತಕ್ರಿಯೆಯಲ್ಲಿ ಬರುತ್ತೆ ಅಂಥದ್ದೆಲ್ಲ ಅಂತ ಚಿಂತನೆ ಮಾಡ್ಬೋದು ಅಂತ, ಅಂಥದ್ದನ್ನೆಲ್ಲ ಅಂತ ಮಾಡೋಕ್ಕೆ ಸಾಧ್ಯ ಇದೆ ಅಂತ. ಮೀನು ಅಂದರೆ ಸಮುದ್ರವೇ ಅಂತ, ಇದು ಸಣ್ಣ ನೀರಿನ ರಾಶಿ ಅಲ್ಲ, ತುಂಬ ನೀರಿರಬೇಕು ಅಂತ ಮೀನು ಅಂದರೆ, ಮೀನು ರಾಶಿ ಅಂದರೆ ಅಂತ. ಈಗ ನಿಮಗೆ ಇನ್ನೂ ಕೆಲವು ಸಂಗತಿಗಳನ್ನ ಹೇಳ್ತಾ ಹೋಗ್ತೀವಿ. ಈಗ ಕಾಡು ಅನ್ನೋಕ್ಕೆ ಮೇಷನೂ ಬಂತು, ಕಾಡು ಅನ್ನೋದಕ್ಕೆ. ಕನ್ಯಾದಲ್ಲೂ ಸ್ವಲ್ಪ ಕಾಡಿದೆ ಅಂತಾಯಿತು, ಮಕರದಲ್ಲೂ ಸ್ವಲ್ಪ ಕಾಡಿದೆ ಅಂತಾಯಿತು. ಮೇಷದ ಕಾಡು ಏನು ಸ್ಪೆಷಲ್ ಅಂದರೆ, ಅದಕ್ಕೆ ಈ ಥರ ಹೇಳ್ತಾರೆ, ಮೇಷಸ್ಯ ಧಾತುಕರ ರತ್ನಧರಾತಲಂ. ಮೇಷದಲ್ಲಿ ಅರಣ್ಯ ಅಂತಂದರೆ ಸಾಮಾನ್ಯವಾದ ಅರಣ್ಯ ಅಲ್ಲ, ಧಾತುಗಳು ಸಿಗುವಂಥ ಅರಣ್ಯ ಅಂತ. ಬಂಗಾರ ಅಥವಾ ಮತ್ತೊಂದು ಅಂಥದ್ದಲ್ಲಿ ಸಿಗೋಂಥ ಭೂಮಿ ಅಂತ, ಗಣಿಯಾಗೋಕ್ಕೆ ಯೋಗ್ಯತೆ ಇರ್ತಕ್ಕಂಥ ಭೂಮಿ ಅಂತ. ಯಾಕೆಂದರೆ ಮೇಷ ಯಾರ ಮನೆ? ಕುಜನ ಮನೆ ಅಂತ, ಕುಜನಿಗೆ ಅಂಥದ್ದನ್ನೆಲ್ಲ ಹೇಳಿದ್ದಾರೆ ಅಂತ. ಹಾಗಾಗಿ ಅಂಥದ್ದೆಲ್ಲ ಸಿಗೋಂಥ ಅರಣ್ಯ ಅಂತ ಹೇಳ್ತಾರೆ ಮೇಷಕ್ಕೆ ಅಂತ. ವೃಷಭಕ್ಕೆ ನಾವು ಹೇಳಿದ್ವು ಈಗಲೇ, ಸಾನು ಕೃಷಿ ಗೋಕುಲ ಕಾನನಾನಿ ಹೇಳಿದ್ವು. ಇನ್ನು ಮಿಥುನ, ಮಿಥುನ ಅಂದರೆ ಅದು ಕೂಡ ಕಾಡು ಒಂದು ಕಾಡಲ್ಲ, ಉದ್ಯಾನ ಆಗತ್ತೆ ಅಂತ. ಎಲ್ಲಿ ಈ ಸ್ತ್ರೀ ಪುರುಷರು ಒಟ್ಟಿಗೆ ವಿಹಾರಕ್ಕೆ ಹೋಗ್ತಾರೆ ಅಂಥ ಪ್ರದೇಶಗಳೆಲ್ಲ ಆಗ್ಬೋದು. ಅದು ಪಾರ್ಕ್ ಕೂಡ ಆಗ್ಬೋದು ಅಂತ, ಮಲಗೋ ಕೋಣೆ ಮಾತ್ರ ಆಗಬೇಕು ಅಂತಿಲ್ಲ, ಪಾರ್ಕ್ ಕೂಡ ಆಗ್ಬೋದು ಅಂತ. ಈ ಮಿಥುನದಲ್ಲಿ ಗದೆ ಮತ್ತು ವೀಣೆ ಎರಡೂ ಇದೆ ಅಲ್ವಾ? ಸಂದರ್ಭ ಬಂದರೆ ಗದೆನೂ ಹೋದವನು, ಸಂದರ್ಭ ಬಂದರೆ ವೀಣೆನೂ ಹೋದವು ಅಂತ, ಅಂಥವನು ಅಂತ ಹಾಗೆ ಹೇಳ್ಬೋದು ಅಂತ. ಅಂದರೆ ಕೆಲವು ಸಾರಿ ತುಂಬ ಸ್ಮೂತಾಗಿರ್ತಾನೆ ವೀಣೆ ಥರ ಆ ಮನುಷ್ಯ, ಕೆಲವು ಸಾರಿ ಸ್ವಲ್ಪ ಏನಾದ್ರು ಹೆಚ್ಚು ಕಡಿಮೆ ಆಯಿತು ಗದೆ ತೊಗೊಂಡ್ಬರ್ತಾನೆ, ಹಾಗೂ ಇರ್ತಾನೆ ಹೀಗೂ ಇರ್ತಾನೆ. ಅಥವಾ ಯುಗಲಗಳನ್ನ ಹೇಳ್ಬೋದು, ಜೋಡಿ ಸಿಗಂತ ಎಲ್ಲ ಸಂಗತಿಗಳನ್ನು ಕೂಡ ಹೇಳ್ಬೋದು. ಮಿಥುನದಲ್ಲಿ ಬಂದರೆ ಎರಡು ಅಂತ ಅನ್ಬೇಕು ನಾವು ಅಂತ, ಒಂದಲ್ಲ ಅಂತ, ಜೋಡಿ ರಾಶಿ ಅದು ಅಂತ. ಈಗ ಮಕರ ರಾಶಿ ಅಂತ ಅಂದ್ಕೊಳ್ಳಿ ನೀವು. ಮಕರ ರಾಶಿಯಿಂದ ನೀವು ಬೇಡರನ್ನು ಚಿಂತನೆ ಮಾಡ್ಬೋದು. ಯಾಕೆಂದರೆ ನೀರು ಕಾಡು ಅಂದರೆ ನಿಷಾದ ಜಾತಿ, ನಿಷಾದ ಜಾತಿಯವರು ಮೀನು ಹಿಡಿತಾರೆ, ಕಾಡಲ್ಲಿ ಬೇಟೆನೂ ಆಡ್ತಾರೆ. ಗುಹ ಇದಾನಲ್ವಾ, ರಾಮಾಯಣದಲ್ಲಿ ಗುಹ ಬರ್ತಾನೆ ನೋಡಿ, ಗುಹ ಮತ್ತು ಗುಹನ ಪರಿವಾರ ಅವರು ಎರಡೂ ಹೋದು ಗಂಗಾ ನದಿ ತೀರದಲ್ಲಿ ವಾಸ ಮಾಡ್ತಾಯಿದ್ರು. ಈ ಕಡೆ ನೀರಲ್ಲಿ ಮೀನು ಹಿಡಿತಾ ಇದ್ರು ಅವರು. ದಾಶರು ಕೂಡ ಹೋದು, ದಾಶರು ಅಂದರೆ ಮೀನುಗಾರರು. ಆ ಕಡೆ ಅವರು ಇದನ್ನು ಮಾಡ್ತಾಯಿದ್ರು, ಕಾಡಲ್ಲಿ ಬೇಟೆ ಕೂಡ ಆಡ್ತಾಯಿದ್ರು ಅಂತ. ಅದು ನೋಡಿ ಮಕರ ರಾಶಿಗೆ ಸೆಟ್ ಆಗುತ್ತೆ ನೋಡಿ ಅದು ಅಂತ. ಈ ಕಡೆಗೆ ಮೊಸಳೆನೂ ಹೋದು, ಆ ಕಡೆಗೆ ಜಿಂಕೆನೂ ಹೋದು ಅಂತ, ಅದು ಕೂಡ ಬರುತ್ತೆ ಅಲ್ಲಿ ಅಂತ.
ಕೋಟೆ ಯಾವುದರಿಂದ ಚಿಂತನೆ ಮಾಡ್ಬೋದು? ಕೋಟೆ ಕೋಟೆ ಧನುರಾಶಿಯನ್ನು ಚಿಂತನೆ ಮಾಡ್ಬೋದು, ಯಾಕೆಂದರೆ ಅರಮನೆ ಎಲ್ಲೇ ಬಂತಲ್ವಾ. ಹುತ್ತ ಏನಿಂದ ಚಿಂತನೆ ಮಾಡ್ಬೋದು? ಹುತ್ತ, ಹುತ್ತದಲ್ಲಿ ಹಾವಿರುತ್ತೆ ಅಲ್ವಾ, ಹುತ್ತದಲ್ಲಿ ಗೆದ್ದಲಿರುತ್ತೆ, ಹಾವು ಕಚ್ಚುತ್ತೆ, ಹಾವಿಗೆ ವಿಷ ಇದೆ. ಹಾಗೆ ಬನ್ನಿ, ವಿಷರಾಶಿ ಇದು. ವೃಶ್ಚಿಕ ರಾಶಿ ಅದನ್ನು ವಿಷರಾಶಿ ಅಂತಲೂ ಕೂಡ ಕರಿಬೋದು, ಯಾಕೆಂದರೆ ಚಳಿಗೆ ವಿಷ ಇದೆ ಅಲ್ವಾ. ಈ ಥರ ಒಂದೊಂದು ರಾಶಿನೂ ಬೇರೆ ಥರ ಗುರ್ಸೋಕೆ ಬರುತ್ತೆ ಅಂತ. ಇದು ವಿಷರಾಶಿ, ಇದು ಜಲರಾಶಿ, ಇದು ಮನುಷ್ಯ ರಾಶಿ ಅಂತೆಲ್ಲ ಗುರ್ಸೋಕೆ ಬರುತ್ತೆ ಅಂತ ನಿಮ್ಗೆ ಅದನ್ನ ಹೇಳ್ತೀವಿ. ಈಗ ಉದಾಹರಣೆಗೆ, ಈಗ ನಾಲ್ಕು ಕಾಲಿನ ರಾಶಿಗಳು ಅಂತ. ನಾಲ್ಕು ಕಾಲು ಯಾವುದ್ಯಾವುದು ಹೇಳ್ತೀರಾ? ಮೇಷ, ವೃಷಭ ಹೌದು, ಸಿಂಹ ಹೌದು, ಧನು ಕೂಡ ಹೌದು. ಯಾವುದು? ಮಕರದಲ್ಲಿ ಅರ್ಧ ಭಾಗ ಹೌದು. ಮಕರದಲ್ಲಿ ಅರ್ಧ ಭಾಗ ಚತುಷ್ಪಾದ ರಾಶಿ ಅಂತ ಕರೀತಾರೆ ಅದನ್ನು. ಆಮೇಲೆ ಮನುಷ್ಯ ರಾಶಿಗಳು ಯಾವುದು ಗುರುತಿಸ್ತೀರಾ ಇದರಲ್ಲಿ? ಈ 12 ರಾಶಿಗಳಲ್ಲಿ ಸುರೇಶ್ ತೋರಿಸಿದ್ರು, ರಾಶಿಚಕ್ರ ತೋರಿಸು. 12 ರಾಶಿಗಳಿದ್ದು ಮನುಷ್ಯ ರಾಶಿಗಳು ಯಾವುದೆಲ್ಲ? ಮೇಷ ಮನುಷ್ಯ ರಾಶಿಯ? ಮಿಥುನ, ಮಿಥುನ ಮನುಷ್ಯ ರಾಶಿ. ಕನ್ಯಾ, ವೃಶ್ಚಿಕ, ತುಲಾ, ಕುಂಭ, ಮೀನ ಅಲ್ಲ. ಸರಿ ಇದೆ ಅಂತ. ಹಾಗಾಗಿ ನೀವು ತೀರ್ಮಾನ ಮಾಡಬೇಕಲ್ವಾ, ಮನುಷ್ಯನೋ ಪ್ರಾಣಿಯೋ ಅಂತ ತೀರ್ಮಾನ ಮಾಡಬೇಕು ನೀವು ಅಲ್ವಾ. ಮನುಷ್ಯ ರಾಶಿ ಬಂದರೆ ಮನುಷ್ಯ, ಪ್ರಾಣಿ ರಾಶಿ ಬಂದರೆ ಪ್ರಾಣಿ ಅಂತ ತೀರ್ಮಾನ ಮಾಡಬೇಕಾಗತ್ತೆ ಅಂತ. ಆಮೇಲೆ 2 ಕಾಲಾಯಿತು, 4 ಕಾಲಾಯಿತು. 4ಕ್ಕಿಂತ ಹೆಚ್ಚು ಕಾಲಿರೋ ರಾಶಿಗಳು ಯಾವುದು ಹೇಳಿ ನೋಡೋಣ? ವೃಶ್ಚಿಕ, ಕರ್ಕಾಟಕ, ಹೇಳ್ಬೋದು. ಮೀನನ್ನು ಹೇಳ್ಬೋದು. ಮೀನದಲ್ಲಿ ಮೀನಿನ ಜಾತಿ ಇದೆಯಲ್ಲ, ತುಂಬ ಕಾಲುಗಳು ಇರ್ಬೋದು ಅದಕ್ಕೆ ಅಂತ. ಹಾಗಾಗಿ ಬಹುಪಾದ ರಾಶಿಗಳು ಅಂತ ಕರೀತಾರೆ ಅದನ್ನೆಲ್ಲ. ಅಂದರೆ 2, 4 ಅಲ್ಲ, ಇನ್ನೂ ಜಾಸ್ತಿ ಕಾಲುಗಳು. ಕೀಟ ರಾಶಿಗಳನ್ನು ಕೂಡ ಕರೀತಾರೆ. ವೃಶ್ಚಿಕ ರಾಶಿ ಕೀಟ ರಾಶಿ ಅದು, ಅಥವಾ ಕರ್ಕಾಟಕ ರಾಶಿ ಕೀಟ ರಾಶಿ ಅದು, ಆ ಥರ. ಇನ್ನು ವ್ಯಾಪಾರದ ರಾಶಿ ಯಾವುದಾಗ್ಬೋದು ಇದರಲ್ಲಿ? ಈಗ ನೀರಿನ ರಾಶಿಗಳು ಯಾವುದು ಹೇಳ್ತೀರಾ? ಮೀನ ಹೌದು. ಏನು ಮೀನದಿಂದ ಶುರು ಮಾಡ್ತಾ ಇದ್ದೀರಲ್ಲಿ ನೀವು 12ನೇ ರಾಶಿಯಿಂದ? ಕರ್ಕಾಟಕ ಹೌದು, ಕನ್ಯಾನೂ ಹೌದು. ವೃಶ್ಚಿಕದಲ್ಲಿ ನೀರು ಹೇಗಿರುತ್ತೆ? ವೃಶ್ಚಿಕದಲ್ಲಿ ನೀರಿಲ್ಲ ವೃಶ್ಚಿಕ ರಾಶಿಯಲ್ಲಿ. ಮಕರದಲ್ಲಿ ನೀರಿದೆ. ಮಕರದ ಅರ್ಧ ಭಾಗ ನೀರಿದೆ. ಮಕರದ ಮುಂದಿನ ಭಾಗ ನೀರಿದೆ, ಹಿಂದಿನ ಭಾಗದಲ್ಲಿ ಕಾಡು ಅದು. ಮತ್ತೆ ಯಾವುದಾದ್ರು ರಾಶಿ ಕಾಣಿಸುತ್ತಾ ನೀರಿಂದು? ಕರ್ಕಾಟಕ ಹೌದು, ಕರ್ಕಾಟಕ ಹೇಳಿದ್ವಿ. ಯಾರು ನೀರು ಕೇಳ್ಕೊಂಡು ಬರ್ತಾರೆ ಅಂತ ಅಂದ್ಕೊಳ್ಳಿ ನೀವು. ಕುಂಭ ರಾಶಿ ಬಂತು, ನೀವೇನು ಉತ್ತರ ಕೊಡ್ತೀರಿ? ನೀರು ಸಿಗುತ್ತೆ ಅಂತ ಹೇಳ್ತೀರಾ, ಸಿಗಲ್ಲ ಅಂತ ಹೇಳ್ತೀರಾ? ಯಾಕೆ ಸಿಗತ್ತೆ ಅಂತ ಹೇಳ್ತೀರಿ ನೀವು? ಖಾಲಿ ಚೆಂಬೋದು, ನೀರಿರೋ ಚೆಂಬ ಅಲ್ಲ ಅಲ್ವಾ. ಕುಂಭರಾಶಿನೂ ನೀರಿಗೆ ಹೇಳ್ಬೋದು, ಯಾವ ನೀರಿಗೆ? ಅಡುಗೆ ಮನೆಯಲ್ಲಿರೋ ನೀರಿಗೆ ಹೇಳ್ಬೋದು ನೀವು ಬೇಕಿದ್ರೆ. ಆದರೆ ಒಂದು ಭೂಮಿಯಲ್ಲಿ ನೀರು ಸಿಗುತ್ತಾ ಅಂತ ತಗೊಂಡಾಗ ಅದು ಕುಂಭರಾಶಿಯಿಂದ ಬರಲ್ಲ. ಅದೇ ಮೀನರಾಶಿ ಬಂತು ಅಂದರೆ ನೀರು ಸಿಗುತ್ತೆ ಅಂತ ಅನ್ಬೋದು ನೀವು. ಅದೇ ನೀವು ಕರ್ಕಾಟಕ ರಾಶಿ ಬಂತು ಅಂದರೆ ನೀರು ಸಿಗುತ್ತೆ ಅಂತ ಅನ್ಬೋದು. ಹರಿಯ ನೀರು ಅಂತ ಹೇಳ್ತಾರೆ ಕರ್ಕಾಟಕ ರಾಶಿಗೆ. ಕನ್ಯಾ ರಾಶಿ ಬಂತು ಅಂದರೂ ಕೂಡ ಹೇಳ್ಬೋದು, ದೋಣಿ ಹಾಕೋಷ್ಟು ನೀರು ಅಂತ, ದೋಣಿ ಹೋಗುವಷ್ಟು ಅಂತ. ಆದರೆ ಮೇಷರಾಶಿ ಬಂದರೆ ನಮಗೇನಾದ್ರು ಧಾತು ಸಿಗ್ಬೋದು ನಿಮಗಲ್ಲಿ ಅಂತ, ಆದರೆ ನೀರು ಸಿಗಲ್ಲ ಅಂತ. ಆದರೆ ಮೇಷರಾಶಿಯಲ್ಲಿ ಯಾವುದು ಚಂದ್ರ ಉದಯ ಆಯಿತು ಅಂತ ಅಂದ್ಕೊಳ್ಳಿ ನೀವು. ಚಂದ್ರ ಇದ್ದ ಅವತ್ತು ಮೇಷರಾಶಿಯಲ್ಲಿ, ನೀರಿದೆ ಅಂತ ಹೇಳ್ಬೋದು ಅಂತ. ಯಾಕಂದ್ರೆ ಚಂದ್ರ ಇದ್ದಾನಲ್ವಾ, ಚಂದ್ರ ಅಂದರೆ ನೀರು ಅಂತ. ಜಲರಾಶಿಗಳು ಆಯಿತು ಇಲ್ಲಿ. ಇನ್ನು ಪುರುಷ ರಾಶಿಗಳು, ಸ್ತ್ರೀ ರಾಶಿಗಳು. ನಿಮ್ಗೆ ಹೇಳಿದ್ದೀವಿ ನಾವು ಇದನ್ನು ಮೊದಲೇ. ಪುರುಷ ರಾಶಿಗಳು, ಸ್ತ್ರೀ ರಾಶಿಗಳು.
ಬೆಸ ಅಂದರೆ ಸರಿ. ಈಗ ನಾವು ಕೇಳ್ತೀವಿ ಯಾವ ರಾಶಿ ಪುರುಷನೋ ಸ್ತ್ರೀಯೋ ಹೇಳ್ಬೇಕು ನೀವು. ವೃಶ್ಚಿಕ. ಬೆಸ ಆದರೆ ಪುರುಷ, ಸರಿ ಆದರೆ ಸ್ತ್ರೀ. ಪ್ರಶ್ನೆಗಳು ಆ ಥರ ಬರ್ಬೋದು ಅಂತ. ಗಂಡು ಹೆಣ್ಣು ಅನ್ನೋ ಪ್ರಶ್ನೆಗಳೆಲ್ಲ ಬರುತ್ತಲ್ವಾ, ತೀರ್ಮಾನ ಮಾಡಬೇಕಾಗತ್ತೆ ಗಂಡು ಹೆಣ್ಣು ಅಂತ. ಆಗಿದ್ದೆಲ್ಲ ಬೇಕಾಗುವಂಥದ್ದು. ಮೀನರಾಶಿ ಹೆಣ್ಣು ಗಂಡು? ಮೇಷ ಕರ್ಕ ಕರ್ಕ ಗಂಡಲ್ಲ. ತುಲಾ ಕನ್ಯಾ, ಹೆಸರೇ ಇದೆಯಲ್ಲ ಕನ್ಯಾ ಅಂತ. ಸಿಂಹ ಕುಂಭ ಏನು ಕುಂಭರಾಶಿ ಬಗ್ಗೆ ನಮ್ಗೆ ತುಂಬ ಗೊಂದಲ ಇದೆಯಲ್ಲ. ಹಾಗೆ ಇದೇ ಆಧಾರದ ಮೇಲೆ ಸೌಮ್ಯ ಮತ್ತು ಕ್ರೂರ ಅಂತ ಹೇಳ್ತಾರೆ ಅಂತ. ನೀವೆಲ್ಲ ಬೇಜಾರು ಮಾಡ್ಕೊಬೇಡಿ ಹುಡುಗರೆಲ್ಲ. ಈ ಸ್ತ್ರೀ ರಾಶಿಗಳೆಲ್ಲ ಸೌಮ್ಯ, ಪುರುಷ ರಾಶಿಗಳು ಸ್ವಲ್ಪ ಅಲ್ಲೇ ಕ್ರೂರ ಅಂತ ಲೆಕ್ಕ ಅಂತ. ಸೌಮ್ಯ ಮತ್ತು ಕ್ರೂರ ಅಂತ ವಿಭಾಗ ಮಾಡ್ತಾರೆ. ಮೃದು ಮತ್ತು ಪರುಷ ಅಂತ. ಪರುಷ ಅಂದರೆ ಸ್ವಲ್ಪ ಕಠಿಣ ಅಂತ. ಹಾಗಾಗಿ ಯಾವ್ಯಾವುದು ಸ್ತ್ರೀ ರಾಶಿ ಬಂತು ಅದೆಲ್ಲ ಮೃದು. ಸ್ವಲ್ಪ ಉಗ್ರ ಯಾವುದು ಅಂದರೆ ಪುರುಷ ರಾಶಿಗಳು, ಸ್ವಭಾವಕ್ಕೆ ತಕ್ಕಂತೆ ಅದನ್ನು ಹೇಳುವಂಥದ್ದು ಅಂತ. ಇನ್ನು ನಿಮಗೆ ದಿಕ್ಕನ್ನು ಹೇಳ್ತೀವಿ. ದಿಕ್ಕಿನ ಕೋಷ್ಟಕವನ್ನು ಹಾಕ್ತಾನೆ ಅವನು ಅದರದ್ದು. ತುಂಬ ಸುಲಭ ಇದೆ. ಒಂದು ಕಡೆಯಿಂದ ಲೆಕ್ಕ ಹಾಕ್ತಾ ಹೋಗಿ. ಮೇಷ ಪೂರ್ವ, ಮೇಷದಿಂದ ಲೆಕ್ಕ ಹಾಕಿ ತುಂಬ ಸುಲಭ ಇದೆ ಅಂತ. ಮೇಷ ಅಂದರೆ ಪೂರ್ವ. ಪೂರ್ವ ಆದಮೇಲೆ ಯಾವ ದಿಕ್ಕು? ಪೂರ್ವ ಆದಮೇಲೆ ಪಶ್ಚಿಮ ಅಲ್ವಾ? ದಕ್ಷಿಣ ಯಾಕೆ? ಹೌದು, ನಿಂತುಕೊಂಡು ತಿರುಗಬೇಕಾದ್ರೆ ನಮ್ಗೆ ಯಾವ ದಿಕ್ಕು ಸಿಗತ್ತೆ ಅದನ್ನೇ ನೋಡಬೇಕು ಅಂತ. ಪೂರ್ವ ಅಂದರೆ ಮೇಷ ಅಂದರೆ ಪೂರ್ವ, ವೃಷಭ ಅಂದರೆ ದಕ್ಷಿಣ, ಆಮೇಲೆ ಯಾವ ದಿಕ್ಕು ಬರುತ್ತೆ? ಮಿಥುನ ಪಶ್ಚಿಮ, ಕರ್ನಾಟಕ ಉತ್ತರ. ಇನ್ನೊಂದು ಸಾರಿ ಪೂರ್ವ ಯಾವುದಕ್ಕೆ ಯಾವ ರಾಶಿಯಲ್ಲಿ ಬರುತ್ತೆ? ಹೀಗೆ ಹೋದರೆ ಮತ್ತೊಂದು ಸರಿ ಇಲ್ಲಿ ಬರುತ್ತೆ. ಲೆಕ್ಕ ಹಾಕಿ. ಪೂರ್ವ, ದಕ್ಷಿಣ, ಪಶ್ಚಿಮ, ಉತ್ತರ 4 ರಾಶಿ ಲೆಕ್ಕ ಹಾಕಬೇಕು. ಮೇಷದಿಂದ 4 ರಾಶಿ ಕಳೆದ್ಮೇಲೆ ಮತ್ತೆ ಪೂರ್ವ ಬರುತ್ತೆ. ಸಿಂಹದಿಂದ 4 ದಿಕ್ಕಲ್ವೇ ಇರೋದು, 4 ರಾಶಿ ಕಳೆದ್ಮೇಲೆ ಮತ್ತೆ ಪೂರ್ವ ಬರುತ್ತೆ. ಇದೇ ಕ್ರಮದಲ್ಲಿ ದಿಕ್ಕುಗಳು ಬರುವಂಥದ್ದು. ಹಾಗಾಗಿ ಜ್ಯೋತಿಷಿಗಳು ಹೇಳ್ತಾರಲ್ವಾ, ಸುಮಾರು ಆಗ್ನೇಯ ದಿಕ್ಕಲ್ಲಿ ಅಂತ ಹೇಳ್ತಾರೆ, ಅಥವಾ ಉತ್ತರ ದಿಕ್ಕಲ್ಲಿ ಅಂತ ಹೇಳ್ತಾರೆ ಅಲ್ವಾ? ಹೀಗೆ ಹೇಳುವಂಥದ್ದು ಅದನ್ನು ಅಂತ. ರಾಶಿಯನ್ನು ಆಧರಿಸಿ ಈ ದಿಕ್ಕು ಅಂತ ಒಂದು ವಸ್ತು ಕಳೆದೋಗಿದೆ ಅಂತ ಅಂದ್ಕೊಳ್ಳಿ ನೀವು. ಈ ದಿಕ್ಕಲ್ಲಿದೆ ಅಂತ, ಎಷ್ಟು ದೂರ ಇದೆ ಅಂತ, ಇಂಥ ಥರದ ಪ್ರದೇಶ ಅದು ಅಂತ. ಕಾಡು, ಊರು. ಈಗ ಉದಾಹರಣೆಗೆ ವೃಷಭ ಅಂದರೆ ಗ್ರಾಮ ಅಂತ ಕರಿಬೋದು ನಾವು ಅದನ್ನು ಅಂತ. ಎತ್ತು ಆಡುವೆಲ್ಲ ಇರೋದು ಎಲ್ಲಿ ಹೇಳಿ? ಬರೀ ಕಾಡಲ್ಲಲ್ಲ ಅಂತ, ಗ್ರಾಮ ಅಂತ ಚಿಂತನೆ ಮಾಡ್ಬೋದು ಅಂತ. ಹಾಗಾಗಿ ಆ ತರಹ ಚಿಂತನೆ ಮಾಡಿ ಜ್ಯೋತಿಷಿಗಳು ಅದನ್ನು ಹೇಳುವಂಥದ್ದು ಅಂತ. ಹೀಗೆ ಈ ರಾಶಿಗಳು ಮತ್ತು ಗ್ರಹಗಳು ಸೇರಿದಾಗ ತುಂಬ ಸಂಗತಿಗಳನ್ನು ಚಿಂತನೆ ಮಾಡ್ಬೋದು. 2 ಕಾಂಬಿನೇಷನ್ ಬಂದಾಗ ಏನು ಬೇಕಾದ್ರೂ ಚಿಂತನೆ ಮಾಡ್ಬೋದು. ಎಲ್ಲವೂ ಬರುತ್ತೆ ಇದರಲ್ಲಿ, ಎಲ್ಲವೂ ಬರುತ್ತೆ. ಈ ರಾಶಿಗಳು ದೇಹ ಭಾಗಗಳು ಆಗೋದ್ರಿಂದ ಸ್ಪಷ್ಟವಾಗಿ ಚಿಂತನೆ ಮಾಡ್ಬೋದು ಅಂತ. ಈಗ ನಾವು ನಿನ್ನೆ ಚಿಂತನೆಗೆ ಹೋಗೋಣ. ಸ್ವಲ್ಪ ರಾಮನ ಜನ್ಮಕುಂಡ್ಲಿ ಬಗ್ಗೆ ಹೇಳಿದ್ದು ನಿಮ್ಗೆ ಸ್ವಲ್ಪ ಕೇಳ್ತೀವಿ ನಾವು, ನೀವೇ ಫಲ ಹೇಳ್ಬೋದು. ರಾಮನ ಜನ್ಮಕುಂಡ್ಲಿ ನೋಡಿಕೊಂಡು ಅದ್ರ ಮೂಲಕ ಮುಗಿಸೋಣ. ಲಗ್ನ ಯಾವುದು? ರಾಶಿ ಯಾವುದು ರಾಮನದ್ದು? ರಾಶಿ ಅಂದರೆ ಯಾವುದು? ನಿಮ್ಮ ರಾಶಿ ಅಂತ ಯಾವುದ್ರಿಂದ ತೀರ್ಮಾನ ಆಗುತ್ತೆ? ನೀವು ಹುಟ್ಟುವಾಗ ಚಂದ್ರ ಯಾವ ರಾಶಿಯಲ್ಲಿದ್ದನೋ ಅದು ನಿಮ್ಮ ರಾಶಿ. ಆಕಾಶದ ಯಾವ ಭಾಗದಲ್ಲಿ ಚಂದ್ರ ಇದ್ದನೋ, ನೀವು ಹುಟ್ಟುವಾಗ ಆಕಾಶದ ಯಾವ ಭಾಗದಲ್ಲಿ, ಅದಕ್ಕೆಲ್ಲ ಒಂದು ಹೆಸರಿದೆ, ಯಾವ ಭಾಗದಲ್ಲಿ ಚಂದ್ರ ಇದ್ದಾನೋ ಅದು ನಿಮ್ಮ ರಾಶಿ. ಲಗ್ನಕ್ಕೆ ಬೇರೆ ಇದೆ, ಅದನ್ನು ಸ್ವಲ್ಪ ಇನ್ನೊಂದು ಸತಿ ಹೇಳ್ತೀವಿ, ನಾಳೆ ಹೇಳ್ತೀವಿ ನಿಮ್ಗೆ. ಅದನ್ನು ಲಗ್ನದ ವಿವರಣೆ ಕೊಡ್ತೀವಿ, ಕೆಲಸ ಇದೆ ಅದಕ್ಕೊಂಚೂರು. ಈಗ ಲಗ್ನ ಅಂತ ಇದೆಯಲ್ಲ,
ಲಗ್ನ ಆಗಲಿ ಚಂದ್ರ ಆಗಲಿ, ಅಲ್ಲಿಂದ ಎಲ್ಲವನ್ನೂ ಚಿಂತನೆ ಮಾಡಬೇಕು. ಅವನವನಿಗೇನು ಅಂತ, ಈಗ ರಾಮನಿಗೇನು ಅನ್ನೋದು ಆ ಲಗ್ನದಿಂದ ಚಿಂತನೆ ಆಗುವಂಥದ್ದು. ನಿನ್ನೆ 4ನೇ ಮನೆ ಬಗ್ಗೆ ಚಿಂತನೆ ಮಾಡಿದ್ವು ಅಲ್ವಾ? 4ನೇ ಮನೆ ಯಾವುದು? ನೀವು ಕ್ರಮವಾಗಿ ಹೇಳಬೇಕು. ಕರ್ಕ, ಸಿಂಹ, ಕನ್ಯಾ, 4ನೇ ಮನೆ ಅಲ್ವಾ? 4ನೇ ಮನೆಯಲ್ಲಿ ಶನಿ ಇದ್ದಾನೆ. ಆ ಶನಿ ಮೂಲಕ ಇನ್ನೊಂದು ವ್ಯಕ್ತಿ ಚಿಂತನೆ ಮಾಡ್ಬೋದು ಅಂತ. ರಾಮನ ಮನೆಯಲ್ಲಿದ್ದಂಥ ಇನ್ನೊಂದು ವ್ಯಕ್ತಿ ಚಿಂತನೆ ಮಾಡ್ಬೋದು. ಯಾರನ್ನು ಮಾಡ್ಬೋದು? ಊಹೆ ಮಾಡಿ ನೀವು ಸ್ವಲ್ಪ. ತಾಯಿ ಚಿಂತನೆ ಮಾಡಿದ್ದೀವಿ ನಿನ್ನೆ, ಅದನ್ನು ಸೇರಿಸ್ಕೊಂಡೇ ಹೋಗಿ. ಈ 4 ಅಂದರೆ ತಾಯಿ ಇರೋ ಜಾಗ, ತಾಯಿ ಮನೆ ಅಂತ ಅಂದ್ಕೊಳ್ಳಿ ನೀವು. ಶನಿಯಿಂದ ಚಿಂತನೆ ಮಾಡ್ಬೋದು. ಇನ್ನೊಂದು ಪಾತ್ರ ಬರುತ್ತೆ ಅಲ್ಲಿ, ಸ್ವಲ್ಪ ನೀವು ತಲೆ ಖರ್ಚು ಮಾಡಬೇಕಾಗತ್ತೆ ಅದಕ್ಕೆ. ಮಂತರೆ ಹೇಗೆ ಚಿಂತನೆ ಮಾಡಿದ್ರಿ? ಮಂತರೇನಾ ಹೇಗೆ ಹೇಳಿ? ಶನಿ ವೃದ್ಧ ಅಲ್ವಾ? ಶನಿಗೆ ವಯಸ್ಸಾಗಿದೆ ಅಲ್ವಾ? ಶನಿ ವೃದ್ಧ, ಒಂದು ವೃದ್ಧ ವ್ಯಕ್ತಿ ಅಂತ ಆಯ್ತು ಅಲ್ಲಿಗೆ ಅಲ್ವಾ? ರಾಮನ ತಾಯಿ ಕೈಕೇಯಿ ಕೂಡ ರಾಮನ ತಾಯಿ ಹೋದಲ್ವಾ? ಅಲ್ಲಿರೋಳು ಅಂತಾಯ್ತು. ರಾಮನ ತಾಯಿ ಮನೆಗಳು, ಈ ಕೌಸಲ್ಯ ಮನೆ ಬೇರೆ ಇತ್ತು, ಸುಮಿತ್ರೆ ಮನೆ ಬೇರೆ ಇತ್ತು, ಕೈಕೇಯಿ ಮನೆ ಬೇರೆ ಇತ್ತು. ರಾಮನ ತಾಯಿಯ ಮನೆಯಲ್ಲಿರ್ತಕ್ಕಂಥ ಒಂದು ವೃದ್ಧ ವ್ಯಕ್ತಿ ಅಂತ ಅಲ್ವಾ? ಶನಿಗೆ ಇನ್ನೇನು ಹೇಳಿದ್ವಿ ನೆಟ್ ಮಾಡ್ಕೊಳ್ಳಿ ನೀವು. ಸೂರ್ಯ ಅಂದರೆ ರಾಜ, ಚಂದ್ರ ಅಂದರೆ ರಾಣಿ, ದಾಸಿ ಅಂದರೆ ಈ ಮೂರನ್ನ ಲಿಂಕ್ ಮಾಡ್ಬೇಕು ನೀವು ಅಂತ. ರಾಮನ ತಾಯಿ ಜೊತೆಗಿದ್ದಾಳೆ, ತಾಯಿ ಮನೇಲಿದ್ದಾಳೆ, ವಯಸ್ಸಾಗಿದೆ ತುಂಬ. ದಾಸಿ, ಮಂಥರೆಯ ವರ್ಣನೆ ಪ್ರಾರಂಭ ಆಗೋದು ಹಾಗೆ ರಾಮಾಯಣದಲ್ಲಿ. ಜ್ಞಾತಿ ದಾಸಿ ಯಥೋ ಜಾತ ಅಂತ, ದಾಸಿ ಅಂತಲೇ ಪ್ರಾರಂಭ ಆಗೋದು ಅಂತ. ಕೈಕೇಯಿ ದಾಸಿ ಅವಳು ಅಂತ. ಹಾಗಾಗಿ ಈ 3 ಸೇರಿದಾಗ ಒಂದು ಪಾತ್ರ ಬಂದ್ಬಿಡ್ತು ಅಂತ. ಆಮೇಲೆ ಶನಿಗೆ ಇನ್ನೊಂದು ಹೇಳಿದ್ದೀನಿ ನಾವು. ಈಗ ಕುಜ ಅಂದರೆ ಸುಳ್ಳು ಅಂತ ಹೇಳಿದ್ವು ನಿಮಗೆ, ಕುಜ ಅಂದರೆ ಕಳ್ತನ ಅಂತ ಹೇಳಿದ್ವು. ಆಮೇಲೆ ಶನಿ ಅಂದ್ರೆ ಏನು ಹೇಳಿದ್ವು? ಮೋಸ, ವಂಚನೆ. ಇದನ್ನು ಲಿಂಕ್ ಮಾಡಿ. ರಾಮನ ತಾಯಿ ಮನೇಲಿರ್ತಾಳೆ, ವಯಸ್ಸಾಗಿದೆ, ದಾಸಿ ಅವಳು, ಮೋಸದ ಸ್ವಭಾವ ಇದೆ, ವಂಚನೆಯ ಸ್ವಭಾವ ಇದೆ ಅಲ್ವಾ? ಈಗ ನಿನ್ನೆ ನಾವು ನಿಮ್ಗೆ ಹೇಳಿದ್ವು, ವಂಚನೆ ನಡೀತು ಅಲ್ಲೊಂದು, ಸೂರ್ಯಾತ್ಮಜೋ ವಂಚನೆ ನಡೀತು ಅಂತ ಹೇಳಿದ್ದು ನಿನ್ನೆ ನಮಗೆ. ವಂಚನೆ ಯಾರಿಂದ ನಡೀತು? ಯಾರು ಮಾಡಿರ್ಬೋದು? ಆ ವಂಚನೆಯ ಮೂಲ ಯಾರು? ಆ ಪ್ಲಾನ್ ಕೊಟ್ಟಿದ್ಯಾರು ವಂಚನೆದು ಅಂತ? ಹೌದಾ? ಇಂಥ ಶನಿ ಯಾರನ್ನು ನೋಡ್ತಾನೆ? ರವಿಯನ್ನು ನೋಡ್ತಾನೆ. ರವಿ ಅಂದರೆ ಯಾರು? ರವಿ ಅಂದರೆ ತಂದೆ ಅಂತ. ಈ ಶನಿ ದೃಷ್ಟಿಯಿಂದ ರವಿಗೆ ತೊಂದರೆ ಆಯಿತು. ರವಿ ಅಂದರೆ ಯಾರು? ದಶರಥ ಅಂತ. ಈ ಮಂಥರೆಯ ವಂಚನೆಯಿಂದ, ಮಂಥರೆ ಮಾಡಿದ ಮೋಸದಿಂದ ದಶರಥನಿಗೆ ತುಂಬ ತೊಂದರೆ ಆಯಿತು ಹೇಳ್ಬೋದು ನೋಡಿ ನೀವು ಅಂತ. ಅಥವಾ ರವಿ ಅಂದರೆ ರಾಜ್ಯ ಅಂತ ತಗೊಂಡ್ರೆ, ರಾಮನಿಗೆ ಸಿಗಬೇಕಾಗಿರುವಂಥ ರಾಜ್ಯ ಅಂತ ತಗೊಂಡ್ರೆ ನೀವು, ರಾಜ್ಯಕ್ಕೆ ಮೋಸದಿಂದಲಾಗಿ ತೊಂದರೆ ಆಯಿತು, ಒಂದು ಹಾನಿ ಆಯಿತು. ಹಾಗಾಗಿ ಹೀಗೆ ನೀವು ಸಮನ್ವಯ ಮಾಡಬೇಕು ಅಂತ, ಹೀಗೆ ಅದನ್ನು ಜೋಡಿಸ್ಬೇಕು ಅಂತ, ಆ ಲಿಂಕ್ಗಳನ್ನು ಜೋಡಿಸ್ಬೇಕು. ಈ ಜ್ಯೋತಿಷ ಅಂದರೆ ರಂಗೋಲಿ ಇದ್ದ ಹಾಗೆ ಅಂತ. ರಂಗೋಲಿಲಿ ಏನು ಮಾಡ್ತೀರಿ ನೀವು? ಚುಕ್ಕಿಗಳನ್ನು ಹಾಕ್ಕೋತೀರಿ, ಅದೇ ಗ್ರಹಗಳು ಅಂದ್ಕೊಳ್ಳಿ. ನೀವು ಕೂಡಿಸ್ಬೇಕು ಅಂತ, ಬೇರೆ ಬೇರೆ ಥರ ಕೂಡಿಸಿದ್ರೆ ಬೇರೆ ಬೇರೆ ರಂಗೋಲಿ ಆಗುತ್ತೆ. ಇದನ್ನು ಬೇರೆ ಥರ ಚಿಂತನೆ ಮಾಡಿದರೆ ಕೈಕೇಯಿನ ಚಿಂತನೆ ಮಾಡೋಕ್ಕೆ ಬರುತ್ತೆ. ಇದನ್ನು ಬೇರೆ ಥರ ಮಾಡಿದರೆ ಮಂಥರೆಯನ್ನು ಚಿಂತನೆ ಮಾಡೋಕ್ಕೆ ಬರುತ್ತೆ. ಇದೇ ಶನಿಯಿಂದ ಆಂಜನೇಯನ ಚಿಂತನೆ ಮಾಡಬೇಕು ನಾವು. ರಾಮಾಯಣದಲ್ಲಿ ಆಂಜನೇಯನ ಚಿಂತನೆಯನ್ನು ಇದೇ ಶನಿಯಿಂದ ಮಾಡಬೇಕು ನಾವು. ಆಗ ರೀತಿ ಬೇರೆ ಆಗುತ್ತೆ, ಅದರ ರೀತಿಯೇ ಬೇರೆ ಆಗುತ್ತೆ. ಅದಕ್ಕೆ ಊಹಾಪೋಹ ಪಡುತ್ತಬೇಕಾಗತ್ತೆ. ತುಂಬ ಮುಖ್ಯವಾಗಿ ಊಹೆ ಮಾಡಬೇಕು ನಾವು ಅಂತ, ಲಿಂಕ್ ಮಾಡಬೇಕು ಒಂದಕ್ಕೊಂದನ್ನು ಅಂತ. ಹಾಗೆ ನೀವೆಲ್ಲ ಮಾಡ್ತೀರಿ ಅಂತ ಅನ್ಕೋತೀನಿ. ನೀವು ಈಗಾಗಲೇ ಶುರು ಮಾಡಿದ್ರಿ ನೀವು ಮಾಡೋದಕ್ಕೆ. ಅದನ್ನು ನೀವು ನಿಮ್ಮೊಳಗೆ ತುಂಬ ಅಂಥ ಮಾತುಕತೆಗಳು ನಡೀತಾ ಇದೆ ಅಂತ ಕೇಳಿದ್ವು ನಾವು. ನಡಿಬೇಕು ಅದು. ನಿಮಗೊಂದು ಶಾಸ್ತ್ರ ಸಿದ್ಧಿಯಾಗಬೇಕು ಅಂದರೆ ಯಾವಾಗಲೂ ಚಿಂತನೆ ಮಾಡಬೇಕು ಅದನ್ನು ಅಂತ. ಇಲ್ಲಿ ಹೇಗೆ ಬರುತ್ತೆ, ಇಲ್ಲಿ ಹೇಗೆ ಬರುತ್ತೆ, ಇಲ್ಲಿ ಹೇಗೆ ಬರುತ್ತೆ ಅಂತ ಯಾವಾಗಲೂ ನೀವು ಚಿಂತನೆ ಮಾಡ್ತಾ ಹೋಗಬೇಕು ಅಂತ. ಆಗ ನಿಮಗದು
ಆ ಶಾಸ್ತ್ರ ಕರಗತಾಗುವಂಥದ್ದು, ಉಲಿಯುವಂಥದ್ದು, ಆತ್ಮಸಾತ್ತಾಗುವಂಥದ್ದು ಅಂತ. ಹಾಗಾಗಿ ನಾವು ಗ್ರಹಗಳನ್ನು, ರಾಶಿಗಳನ್ನು, ನಕ್ಷತ್ರಗಳನ್ನು ಅರ್ಥ ಮಾಡ್ಕೊಳ್ಳೋಣ. ತನ್ಮೂಲಕ ನಮ್ಮನ್ನೇ ಅರ್ಥ ಮಾಡ್ಕೊಳ್ಳೋಣ. ದೊಡ್ಡ ಕೆಲಸ ಜೀವನದಲ್ಲಿ ಏನಿದೆ ಅಂದರೆ ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳೋಂಥದ್ದು. ನಮ್ಮ ಬಲ ಯಾವುದು, ನಮ್ಮ ದೌರ್ಬಲ್ಯ ಯಾವುದು, ನಮಗಿರುವ ಅವಕಾಶಗಳು ಯಾವುದು, ನಮಗೆ ಬರಬಹುದಾದ ತೊಂದರೆಗಳು ಏನು, ಯಾವ ದಾರಿ ಸರಿ ನಮಗೆ ಜೀವನದಲ್ಲಿ, ಅಥವಾ ನಮ್ಮವರು ಅವರ ಭವಿಷ್ಯ ಏನು, ಅಥವಾ ಅವರಿಗೆ ಆಗಬೇಕಾಗಿರುವಂಥದ್ದು ಏನು, ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳುವಂಥದ್ದು, ನಮ್ಮನ್ನು ನಾವು ಅರಿಯುವಂಥದ್ದು. ಕೊಟ್ಟ ಕೊನೆಯಲ್ಲಿ ನಾವು ನಮ್ಮ ಆತ್ಮಜ್ಞಾನ ಶಬ್ದ ನಿಮ್ಗೆ ಗೊತ್ತಲ್ವ ಚೆನ್ನಾಗಿ. ಆತ್ಮಜ್ಞಾನ ಅನ್ನೋದನ್ನು ಪರಮಾತ್ಮ ಸಾಕ್ಷಾತ್ಕಾರಕ್ಕೂ ಅನ್ವಯ ಮಾಡಿ ಹೇಳ್ಬೋದು. ಆತ್ಮ ಅಂದರೆ ಶರೀರನೂ ಹೌದು, ಮನಸ್ಸು ಹೌದು, ಇಂದ್ರಿಯಗಳು ಹೌದು, ಇವೆಲ್ಲ ಹೌದು. ಹಾಗೆ ತಗೊಂಡಾಗ ಇದೆಲ್ಲವನ್ನೂ ನಾವು ತಿಳ್ಕೊಳ್ಬೇಕು. ಆತ್ಮಜ್ಞಾನ ಅಂದರೆ ಅಲ್ಲಿಂದ ಆರಂಭ ಮಾಡಿ, ದೇಹದಿಂದ ಆರಂಭ ಮಾಡಿ ಆತ್ಮದವರೆಗೆ ಎಲ್ಲ ಗೊತ್ತಾಗಬೇಕು ನಮಗೆ. ಅದಕ್ಕೆ ತುಂಬ ಸಹಾಯ ಮಾಡೋಂಥ ಒಂದು ಶಾಸ್ತ್ರ ಇದು. ಇದರ ಮೂಲಕವಾಗಿ ಬದುಕಿನ ದಿಕ್ಕನ್ನು ನಾವು ಕಂಡುಕೊಳ್ಳೋಣ. ಮತ್ತು ತುಂಬ ಒಂದು ಖುಷಿನೂ ಕೊಡೋಂಥ ಶಾಸ್ತ್ರ ಇದು. ನೀವು ಚಿಂತನೆ ಮಾಡ್ತಾ ಹೋದರೆ ಒಂಥರ ತುಂಬ ಒಳಗೆ ಇಳಿತಾ ಆಸ್ವಾದನೆ ಬಂದು ಅಂತ, ಆನಂದ ಕೊಡುತ್ತೆ ಅದು ಅಂತ. ಹಾಗಾಗಿ ಆ ರೀತಿಯಲ್ಲಿ ನೀವು ಶಾಸ್ತ್ರದಲ್ಲಿ ಮುಂದುವರಿರಿ. ನಮಗೆಲ್ಲ ರಾಮದೇವರು ಪೂರ್ಣಾನುಗ್ರಹ ಮಾಡಲಿ ಎಂಬುದಾಗಿ ನಾವು ಆಶಂಸೆ ಮಾಡ್ತೇವೆ. ಮತ್ತು ಇಂದು ಭಿಕ್ಷಾ ಸೇವೆ ಮಾಡಿರ್ತಕ್ಕಂಥ ನಮ್ಮ ಪಕ್ಕಳಕುಂಜ ಲಕ್ಷ್ಮೀನಾರಾಯಣ ಪ್ರಸಾದ ಮತ್ತು ಕುಟುಂಬ, ಆ ಕುಟುಂಬವನ್ನು ಕೂಡ ಈ ಸಮಯದಲ್ಲಿ ತುಂಬು ಮನಸ್ಸಿನಿಂದ ಆಶೀರ್ವಾದ ಮಾಡಿ, ಅವರಿಗೂ ಕೂಡ ಆ ಕುಟುಂಬಕ್ಕೂ ಎಲ್ಲ ಶ್ರೇಯಸ್ಸನ್ನು ರಾಮದೇವರು, ಗುರುಗಳು ಮತ್ತು ಎಲ್ಲ ಗ್ರಹ ನಕ್ಷತ್ರಗಳು ಅನುಗ್ರಹ ಮಾಡಲಿ ಎಂಬುದಾಗಿ ಈ ಸಮಯದಲ್ಲಿ ಆಶಿಸಿ ನಿಮ್ಮೆಲ್ಲರನ್ನು ಕೂಡ ಹರಿಸ್ತೇವೆ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಪುಣ್ಯ ಆಗ್ತದೆ. ಹರೇ ರಾಮ. ಗೋಕರ್ಣಮಂಡಲಾಧೀಶ್ವರ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀಮದ್ ರಾಘವೇಶ್ವರ ಭಾರತೀ ಸ್ವಾಮಿ ಮಹಾರಾಜ ಕೀ. ಇನ್ನೊಂದು ಸಂಗತಿ, ಇವತ್ತಿಲ್ಲಿ ವೈದಿಕ ಸ್ತೋಮ ಸೇರಿದೆ, ನಿನ್ನೆನೂ ಸೇರಿತ್ತು. ನಿನ್ನೆ 130ಕ್ಕಿಂತ ಹೆಚ್ಚು ವೈದಿಕರು ಸೇರಿದ್ರು. ಇವತ್ತು ಕೂಡ ಒಂದು 70-80 ವೈದಿಕರು ಸೇರಿದ್ದಾರೆ. ಕುಮಟಾ ಮಂಡಲದ ವೈದಿಕರೆಲ್ಲ ಒಂದೊಳ್ಳೆ ಕೆಲಸ ಮಾಡಿದ್ದಾರೆ. ಅವರು ಇಲ್ಲಿ ಬಂದು ದುರ್ಗಾ ಜಪವನ್ನು ಮಾಡಿ, ದುರ್ಗಾ ಸೂಕ್ತದ ಜಪವನ್ನು ಮಾಡಿ ಇವತ್ತು ಹೋಮವನ್ನು ಮಾಡಿದ್ದಾರೆ. ನಿಸ್ವಾರ್ಥವಾಗಿ ಮಾಡಿರುವಂಥದ್ದು. ಅವ್ರು ಯಾರೂ ಒಂದು ರೂಪಾಯಿಯ ಪ್ರತಿಫಲಾಪೇಕ್ಷೆ ಕೂಡ ಇಲ್ಲದೆ ಸ್ವಯಂ ಪ್ರೇರಣೆಯಿಂದ, ಯಾರೋ ಹೇಳಿ ಮಾಡಿದ್ದಲ್ಲ, ಒಂದು ದುರ್ಗಾ ಶಾಂತಿಯಲ್ಲಿ ಮಾಡಿ ಅಂಥೇಳಿ ಮಾಡಿದ್ದಲ್ಲ, ಸ್ವಪ್ರೇರಣೆಯಿಂದ ಮಾಡಿರುವಂಥದ್ದು. ಸಂಘಟಿತರಾಗಿ ಇಡೀ ವೈದಿಕ ಸ್ತೋಮ ಸಂಘಟಿತವಾಗಿ ಮಾಡಿರುವಂಥದ್ದು. ಮತ್ತು ದ್ರವ್ಯಗಳನ್ನು ಕೂಡ ಅವರೇ ತಂದು, ಇದಕ್ಕೆ ಬೇಕಾಗ್ತಕ್ಕಂಥ ದ್ರವ್ಯಗಳು ಏನಿದೆ ಅದನ್ನು ಅವರೇ ಸಂಗ್ರಹ ಮಾಡಿ ತುಂಬ ಸಂತೋಷವಾಗಿ ಈ ಕಾರ್ಯವನ್ನು ಅವರೆಲ್ಲ ಮಾಡಿದ್ದಾರೆ. ಆ ವೈದಿಕ ಸ್ತೋಮವನ್ನು ನಾವು ನೆನೆಸ್ಕೊಳ್ಳದೆ ಇದ್ದರೆ ಅದೊಂದು ಕೊರತೆಯಾಗಿ ಪರಿಣಮಿಸ್ಬೋದು, ಈ ದಿನದ ಕೊರತೆಯಾಗಿ ಪರಿಣಮಿಸ್ಬೋದು. ಇಲ್ಲಿ ಅಮ್ಮನವರ ಸನ್ನಿಧಿ, ದುರ್ಗೆಯ ಸನ್ನಿಧಿ ವ್ಯಕ್ತವಾಗಿದೆ ಅನ್ನೋದು ನಮ್ಮ ಮನಸ್ಸಿಗೆ ಆಗಾಗ ಬರ್ತಾ ಇದ್ದಂಥ ಒಂದು ವಿಚಾರ. ಅದು ಅವ್ರ ತಲೆಗೆ ಹೇಗೆ ಬಂತೋ ಗೊತ್ತಿಲ್ಲ. ಅದು ಅವರಿಲ್ಲಿ ಬಂದು ಆಚರಣೆ ಮಾಡಿರುವಂಥದ್ದು ದುರ್ಗಾ ಹೋಮವನ್ನೇ ಅಂತ ಮಾಡಿರುವಂಥದ್ದು ಅಂತ. ಹಾಗಾಗಿ ಆ ವೈದಿಕ ಸ್ತೋಮವನ್ನು ತುಂಬ ಒಳ್ಳೆಯ ರೀತಿಯಿಂದ ಆಶೀರ್ವಾದ ಮಾಡಿ, ಇದೇ ರೀತಿಯಲ್ಲಿ ಇದೆಲ್ಲ ಒಳ್ಳೆಯ ಸಂಗತಿಗಳು. ಸಂಘಟನೆ, ಒಂದು ಒಳ್ಳೆಯ ಕಾರ್ಯಕ್ಕೆ ಸ್ವಯಂ ಪ್ರೇರಣೆ, ನಿಸ್ವಾರ್ಥ, ಪ್ರತಿಫಲಾಪೇಕ್ಷೆ ಇಲ್ಲದೇ ಇರೋವಂಥದ್ದು, ಇದೆಲ್ಲ ಜೀವನಕ್ಕೆ ಬೇಕಾಗಿರ್ತಕ್ಕಂಥ ಗುಣಗಳು. ಅದನ್ನು ಮೆರೆದಿರ್ತಕ್ಕಂಥ ಕುಮಟಾ ಮಂಡಲದ ವೈದಿಕ ವೃಂದವನ್ನು ಮತ್ತೊಮ್ಮೆ ಮಗದೊಮ್ಮೆ 100 ಬಾರಿ ಆಶೀರ್ವದಿಸ್ತೇವೆ, ಹರಿಸ್ತೇವೆ. ಅವರಿಗೂ ಕೂಡ ತುಂಬ ತುಂಬ ಒಳ್ಳೆಯದಾಗಲಿ. ಹರೇ ರಾಮ.